Hello, hi friends, hi everyone. ವೆಲ್ಕಮ್ ಟು KPSC ಸ್ಟಡಿ ಸರ್ಕಲ್. ಫ್ರೆಂಡ್ಸ್, ನಾವು ಇವತ್ತೇನಪ್ಪ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂತಂದರೆ, ಸೈನ್ಸು ಇವತ್ತು ಎಷ್ಟು ಅಡ್ವಾನ್ಸ್ ಇದೆಯಪ್ಪ ಅಂತಂದರೆ, ಮನುಷ್ಯ ತನ್ನ ಭೂಮಿಯಲ್ಲಿರ್ತಕ್ಕಂಥದ್ದನ್ನು ಬಿಟ್ಟು ಬೇರೆ ಗ್ರಹದಲ್ಲಿ ಅಥವಾ ಸೂರ್ಯನಲ್ಲಿ ಏನಿದೆ, ಚಂದ್ರನಲ್ಲಿ ಏನಿದೆ, ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಯಾವುದಿದೆ, ನಮ್ಮ ಫ್ಯೂಚರ್ಗೆ ಬೇಕಾಗ್ತಕ್ಕಂಥ ಯಾವ ರೀತಿ ಸೌಲಭ್ಯಗಳು ಬೇರೆ ಗ್ರಹದಲ್ಲಿ ಇದ್ದಾವೆ, ನಾವು ಕೂಡ ಮನುಷ್ಯರು ಬೇರೆ ಗ್ರಹದಲ್ಲಿ ವಾಸಿಸ್ಬೋದಾ ಅಂತ ಇವತ್ತು ಮಾನವ ಏನೆಲ್ಲ ಸಂಶೋಧನೆಗಳನ್ನು ಕೈಗೊಳ್ತಿದ್ದಾನೆ. ಹಾಗಾಗಿ ನಮಗೆ ಸೌರವ್ಯೂಹ ಅಂದರೆ ಏನು, ಈ ಸೋಲಾರ್ ಸಿಸ್ಟಮಲ್ಲಿ ಏನಿದೆ, ಯಾವ ರೀತಿ ನಮ್ಮ ಬರಿಗಣ್ಣಿಗೆ ನಮಗೆ ಸೂರ್ಯ ಕಾಣ್ತಾನೆ, ಆ ಸೂರ್ಯನಲ್ಲಿ ಏನಿದೆ, ಚಂದ್ರನಲ್ಲಿ ಏನಿದೆ ಅಂತ ಇವತ್ತು ಮಾನವ ಸಂಶೋಧನೆಯನ್ನು ಕೈಗೊಂಡಿದ್ದಾನೆ. ಹಾಗಾಗಿ ನಮಗೆ ಸೌರವ್ಯೂಹದ ಬಗ್ಗೆ ಏನಾದರೂ ಒಂದು ಸ್ವಲ್ಪ ನಾಲೆಡ್ಜ್ ಬೇಕೇ ಬೇಕು. ಮತ್ತು ಇತ್ತೀಚೆಗೆ ನಡೆತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸೋಲಾರ್ ಸಿಸ್ಟಮ್ಗೆ ಸಂಬಂಧಿಸಿದಂತೆ ಕ್ವಶನ್ಸು ತುಂಬ ಕೇಳ್ತಿದ್ದಾರೆ. ಹಾಗಾಗಿ ಇವತ್ತು ಸೋಲಾರ್ ಸಿಸ್ಟಮ್ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಸೋಲಾರ್ ಸಿಸ್ಟಮ್, ಈ ಸೌರವ್ಯೂಹದಲ್ಲಿ ಎಷ್ಟು ಗ್ರಹಗಳು ಕಂಡುಬರ್ತಾವಪ್ಪ ಅಂದರೆ ಒಟ್ಟು 8 ಗ್ರಹಗಳು ಕಂಡುಬರ್ತವೆ. ಹಾಗಾಗಿ ಈ ಸೋಲಾರ್ ಸಿಸ್ಟಮಲ್ಲಿ ಸೂರ್ಯ ಮತ್ತು ಗ್ರಹಗಳು ಮತ್ತು ಉಪಗ್ರಹಗಳು ಮತ್ತು ಕ್ಷುದ್ರ ಗ್ರಹಗಳು ಮತ್ತು ಧೂಮಕೇತುಗಳು ಮತ್ತು ಉಲ್ಕೆಗಳು ಅವನ್ನು ಒಳಗೊಂಡಂಥ ಒಂದು ಸಮೂಹನ ಎಂತ ಕರೀತಾರಪ್ಪ ಅಂತಾರೆ, ಸೌರವ್ಯೂಹ ಅಂತ ಕರೀತಾರೆ. ಹಾಗಾಗಿ ಮೊದಲನೇದಾಗಿ ಈ ಗುರುತ್ವಾಕರ್ಷಣೆ ಅಂತಂದರೆ ಗ್ರಾವಿಟಿನ ಯಾರು ಮೊದಲು ಕಂಡಿದಪ್ಪ ಅಂತಂದರೆ ಸರ್ ಐಸಾಕ್ ನ್ಯೂಟನ್ ಅವರು ಕಂಡುಹಿಡಿತಾರೆ. ಹಾಗಾಗಿ ಭೂಕೇಂದ್ರಿತ ಸಿದ್ಧಾಂತವನ್ನು ಮಂಡಿಸ್ತಕ್ಕಂಥ ವ್ಯಕ್ತಿ ಟಾಲಮಿ. ಏನು ಈ ಭೂಕೇಂದ್ರೀಯ ಸಿದ್ಧಾಂತ ಅಂತಂದರೆ, ಎಲ್ಲ ಗ್ರಹಗಳು ಭೂಮಿಯನ್ನು ಸೆಂಟರ್ ಮಾಡಿಕೊಂಡು ಭೂಮಿಯ ಸುತ್ತಲ ಬೇರೆ ಗ್ರಹಗಳು ತಿರುಗತಕ್ಕಂಥದ್ದನ್ನ ಭೂಕೇಂದ್ರೀಯ ಸಿದ್ಧಾಂತ ಅಂತಾರೆ. ಇದನ್ನು ಯಾರಪ್ಪ ಫಸ್ಟ್ ಪ್ರತಿಪಾದಿಸ್ತಕ್ಕಂಥ ವ್ಯಕ್ತಿ ಅಂತಂದರೆ ಟಾಲಮಿ. ನೆಕ್ಸ್ಟು ಸೂರ್ಯಕೇಂದ್ರೀಯ ಸಿದ್ಧಾಂತ. ಏನು ಈ ಸೂರ್ಯಕೇಂದ್ರೀಯ ಸಿದ್ಧಾಂತ ಅಂದರೆ, ಸೂರ್ಯ ಸೆಂಟರಲ್ಲಿದ್ದು ಸೂರ್ಯನ ಸುತ್ತ ಬೇರೆ ಗ್ರಹಗಳು ತಿರುಗ್ತಾ ಇದ್ದಾವೆ ಅಂತ ಮೊದಲು ಹೇಳ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಕೋಪರ್ನಿಕಸ್. ಹಾಗಾಗಿ ಗ್ರಹಗಳ ಚಲನೆಯ ನಿಯಮವನ್ನು ಮತ್ತು ಗ್ರಹಗಳು ಸೂರ್ಯನನ್ನು ಕೇಂದ್ರವಾಗಿಟ್ಟುಕೊಂಡು ದೀರ್ಘ ವೃತ್ತಾಕಾರವಾಗಿ ಅಥವಾ ಅಂಡಾಕಾರ ನೋಡಿ ಅಂತಂದರೆ ಸೂರ್ಯನನ್ನು ಸೆಂಟರ್ ಆಗಿಟ್ಕೊಂಡು ಎಲ್ಲ ಗ್ರಹಗಳು ಅಂಡಾಕಾರವಾಗಿ ಸೂರ್ಯನನ್ನು ಸುತ್ತವೆ ಅಂತ ಮೊದಲು ಹೇಳಿದಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಶೆಫರ್ ಅಂತಕ್ಕಂಥ ವ್ಯಕ್ತಿ. ಹಾಗಾದರೆ ಈ ಭೂಮಿಯಿಂದ ಗ್ರಹಗಳನ್ನು ಯಾರು ಮೊದಲು ನೋಡಿದರು, ಯಾವ ರೀತಿ ನೋಡಿದ್ರು ನೋಡ್ತಾ ಅಂತ ಬಂದರೆ, ಮೊಟ್ಟ ಮೊದಲನೇದಾಗಿ ಗೆಲಿಲಿಯೋ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸೂಕ್ಷ್ಮದರ್ಶಕವನ್ನು ಕಂಡುಹಿಡಿದು ಅಥವಾ ಟೆಲಿಸ್ಕೋಪನ್ನು ಕಂಡುಹಿಡಿದಕ್ಕಂಥ ಬರೀ ಕಣ್ಣಿನಿಂದ ಮೊದಲನೇದಾಗಿ ಗ್ರಹಗಳನ್ನು ಕಂಡುಹಿಡಿತಾನೆ. ಅವನು ಯಾರಪ್ಪ ಅಂತಂದರೆ ಗೆಲಿಲಿಯೋ. ಹಾಗಾದರೆ ಜ್ಯೋತಿರ್ಮೆಗಾ ಸಿದ್ಧಾಂತ. ಏನು ಈ ಜ್ಯೋತಿರ್ಮೆಗಾ ಸಿದ್ಧಾಂತ ಅಂತಂದರೆ, ಭೂಮಿ ಹೇಗೆ ಹುಟ್ಕಂತು, ಯಾವ ರೀತಿ ಹುಟ್ಕಂತು ಅಂತ ಒಂದು ನಮಗೆ ಎಕ್ಸ್ಪ್ಲನೇಷನ್ ಬೇಕು. ಹಾಗಾಗಿ ಭೂಮಿಯ ಉಗಮದ ಕುರಿತಕ್ಕಂಥ ಮೊದಲು ಉಲ್ಲೇಖವಾಗಿರ್ತಕ್ಕಂಥ ಸಿದ್ಧಾಂತ ಯಾವುದಂತಂದರೆ ಜ್ಯೋತಿರ್ಮೆಗನ ಸಿದ್ಧಾಂತದಲ್ಲಿ ಭೂಮಿ ಯಾವ ಥರ ಹುಟ್ಟಿತು, ಭೂಮಿ ಯಾವ ಥರ ಉಗಮಗೊಳ್ತು ಅಂತಕ್ಕಂಥ ಎಕ್ಸ್ಪ್ಲನೇಷನ್ ನಾವು ಜ್ಯೋತಿರ್ಮೆಗಾ ಸಿದ್ಧಾಂತದಲ್ಲಿ ನೋಡ್ಬೋದು. ಮತ್ತು ಈ ಸಿದ್ಧಾಂತವನ್ನು ಯಾರಪ್ಪ ಈಗ ನಾವು ಭೂಮಿ ಯಾವ ರೀತಿ ಹುಡ್ತು ಉಗಮಿಸ್ತು ಅಂತ ನಾವು ಜ್ಯೋತಿರ್ಮೆಗಾ ಸಿದ್ಧಾಂತದಲ್ಲಿ ನೋಡ್ತಾ ಇದ್ವಿ. ಅದನ್ನು ಯಾರಪ್ಪ ಮೊದಲು ಮಂಡಿಸಿದವು ಅಂತಂದರೆ ಒಬ್ಬ ಇಮ್ಯಾನ್ಯುಯಲ್ ಕ್ವಾಂಟ್ ಅಂತಕ್ಕಂಥ ವ್ಯಕ್ತಿ ಮತ್ತು ಲ್ಯಾನ್ಸ್ ಅನ್ನತಕ್ಕಂಥ ವ್ಯಕ್ತಿ. ಹಾಗಾಗಿ ಗ್ರಹಕಣ ಸಿದ್ಧಾಂತವನ್ನು ಮಂಡಿಸ್ತಕ್ಕಂಥ ವ್ಯಕ್ತಿ ಅಂತಂದರೆ ಈ ಭೂಮಿ ಮತ್ತು ಪ್ಲಾನೆಟ್ಗಳು ಧೂಳಿನ ಕಣಗಳಿಂದ ಮಾಡಲ್ಪಟ್ಟಿದೆ ಅಂತ ಮೊದಲು ಮಂಡಿಸಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಬಾರಸ್ಟಾಯ್ ಮತ್ತು ಚೇರ್ಲಿನ್ ಅಂತಕ್ಕಂಥ ವ್ಯಕ್ತಿ. ನೆಕ್ಸ್ಟು ಉಬ್ಬರ ಇಳಿತ ಸಿದ್ಧಾಂತವನ್ನು ಮಂಡಿಸಿದಂಥ ವ್ಯಕ್ತಿಗಳು ಯಾರಪ್ಪ ಅಂತಂದರೆ ಪೇರಾ ಜೆಪ್ರಸಿ ಮತ್ತು ದೇವಮ್ಸ್ ಜೀನ್ಸ್ ಅಂತಕ್ಕಂಥ ವ್ಯಕ್ತಿ. ಹಾಗಾಗಿ ನೆಕ್ಸ್ಟು ಈ ಬಿಗ್ ಬ್ಯಾಂಗ್ ಥಿಯರಿ. ಏನು ಈ ಬಿಗ್ ಬ್ಯಾಂಗ್ ಥಿಯರಿ ಅಂತಂದರೆ ಮಹಾಸ್ಫೋಟ. ಮೊದಲು ಈ ಧೂಳಿನ ಉಂಡೆಗಳು ಸಿಡಿದು ಅಂದರೆ ಬ್ಲಾಸ್ಟ್ ಆಗಿ ಈ ಚಿಕ್ಕ ಚಿಕ್ಕ ಪೀಸ್ಗಳಾಗಿರ್ತಕ್ಕಂಥವೇ ಈ ಗ್ರಹಗಳು. ಇದನ್ನು ನಾವು ಬಿಗ್ ಬ್ಯಾಂಗ್ ಥಿಯರಿ ಅಂತ ಕರಿತೀವಿ. ಇದನ್ನು ಯಾರು ಮೊದಲು ಮಂಡಿಸಿದಂಥ ವ್ಯಕ್ತಿ ಅಂತಂದರೆ ಜಾರ್ಜಸ್ ಲೀ ಮೈತ್ರಿ ಅಂತಕ್ಕಂಥ ವ್ಯಕ್ತಿ ಇದನ್ನು ಮಂಡಿಸ್ತಾರೆ. ಹಾಗಾಗಿ ನಾವು ರಾತ್ರಿ ಹೊತ್ತು ಆಕಾಶದಲ್ಲಿ ನೋಡ್ತಾ ಇರ್ಬೋದು, ಸಾವಿರಾರು ಕೋಟಿಗಟ್ಟಲೆ ಮಿಲಿಯನಷ್ಟು ನಕ್ಷತ್ರಗಳು ಕಾಣ್ತವೆ. ಆ ನಕ್ಷತ್ರಗಳ ಸಮೂಹನ ಏನಂತ ಕರೀತಾರಪ್ಪ ಅಂತಂದರೆ
ತಾರಾಮಂಡಲ ಅಂತ ಕರೀತಾರೆ. ಹಾಗಾದರೆ ಏನು ಈ ನಕ್ಷತ್ರ? ನಕ್ಷತ್ರ ಅಂತಂದ್ರೆ ಏನು ಅಂತಂದರೆ ಯಾವುದೇ ಒಂದು ಆಕಾಶಕಾಯಿಗಳಿಗೆ ತಮ್ಮ ಸ್ವಂತವಾದಂಥ ಬೆಳಕನ್ನು ಹೊಂದಿರತಕ್ಕಂಥ ಒಂದು ಆಕಾಶಕಾಯಿ ನಾವು ನಕ್ಷತ್ರ ಅಂತ ಕರಿತೀವಿ. ಹಾಗಾಗಿ ಏನು ಈ ನಕ್ಷತ್ರ ಹೆಂಗೆ ಹೊಳೆಯುತ್ತಪ್ಪ ಅಂತಂದರೆ ಆ ನಕ್ಷತ್ರದ ಒಳಗೆ ಬೈಜಿಕ ಸಮ್ಮಿಲನ ಕ್ರಿಯೆ ಅಂತ ಒಂದು ಕ್ರಿಯೆ ನಡೀತೆ. ಆಗ್ಲಿಂದ ಅದರಿಂದಕ್ಕಂಥ ಉಷ್ಣಗಳು ವಿಕಿರಣಗಳಾಗಿ ಹೊರಹೊಮ್ಮುತ್ತವೆ. ಆ ವಿಕಿರಣಗಳನ್ನು ಹೊರಹೊಮ್ಮತಕ್ಕಂಥ ನಾವು ಆಕಾಶಕಾಯಿಗಳನ್ನು ಏನಂತ ಕರಿತೀವಿ? ನಕ್ಷತ್ರಗಳಂತ ಕರಿತೀವಿ. ಹಾಗಾಗಿ ಈ ನಮಗೆ ಈಗ ನಮ್ಮ ಭೂಮಿಗೆ ಸಮೀಪವಾದಂಥ ಫಸ್ಟ್ ನಕ್ಷತ್ರ ಯಾವುದಪ್ಪ ಅಂತಂದರೆ ಸೂರ್ಯ. ತದನಂತರ ಸೂರ್ಯನಿಗೆ ಅತ್ಯಂತ ಸಮೀಪವಾಗಿರ್ತಕ್ಕಂಥ ನಕ್ಷತ್ರ ಯಾವುದಪ್ಪ ಅಂತಂದರೆ ಪ್ರಾಕ್ಸಿಮಾ ಸೆಂಟ್ರಿ. ನೆಕ್ಸ್ಟು ಈಗ ನಾವು ನೈಟ್ ಹೊತ್ತು ಆಕಾಶದಲ್ಲಿ ನೋಡ್ಬೋದು. ಅತಿ ಹೆಚ್ಚಾಗಿ ಪ್ರಕಾಶಮಾನವಾಗಿ ಕಾಣ್ತಕ್ಕಂಥ ನಕ್ಷತ್ರ ಯಾವುದಪ್ಪ ಅಂತಂದರೆ ಸೀರಿಯಸ್ ಅಂತ. ಹಾಗಾಗಿ ಈಗ ನಾವು ಕೂಡ ಅಬ್ಸರ್ವ್ ಮಾಡಿರ್ತೀವಿ ಆಕಾಶಕ್ಕಾಗಿ ಒಂದು ಸ್ಟಾರಿಂದ ಇನ್ನೊಂದು ಸ್ಟಾರ್ಗೆ ಎಷ್ಟು ಹತ್ರ ನಂಗೆ ಕಾಣಿಸುತ್ತೆ, ಬಟ್ ಅಲ್ಲಿ ಬಹಳ ದೂರ ಇದೆ ಅಂತ ಕಾಣಿಸುತ್ತೆ. ಹಾಗಾದರೆ ನಾವು ಯಾವ ರೀತಿ ಈ ನಕ್ಷತ್ರಗಳಿಂದ ಇನ್ನೊಂದು ನಕ್ಷತ್ರಕ್ಕೆ ದೂರಗಳನ್ನು ಅಳಿತೀವಪ್ಪ ಅಂತಂದರೆ ಜ್ಯೋತಿರ್ವರ್ಷದಲ್ಲಿ ನಾವು ಆ 2 ನಕ್ಷತ್ರಗಳ ದೂರಗಳನ್ನು ಅಳಿತೇವೆ. ನೆಕ್ಸ್ಟು ಏನು ಈ ಅಳತೆ ಮಾನ ನಾವು ಜ್ಯೋತಿರ್ವರ್ಷ ಅಂತ ನೋಡಿದ್ವಿ. ಏನು ಈ ಜ್ಯೋತಿರ್ವರ್ಷ? ಈ ಜ್ಯೋತಿರ್ವರ್ಷನ ಯಾವ ರೀತಿ ನಾವು ಮೆಜರ್ ಮಾಡ್ತೀವಿ ಅಂತಂದರೆ ಲೈಟು ಪ್ರತಿ 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಅಥವಾ 1,86,000 ಮೈಲಿ ವೇಗದಲ್ಲಿ ಒಂದು ವರ್ಷದ ತನಕ ಎಷ್ಟು ದೂರ ಚಲಿಸುತ್ತಪ್ಪ ಅಂತಂದರೆ ಅದನ್ನು ಜ್ಯೋತಿರ್ಮೆಗಾ ಸಿದ್ಧಾಂತ ಅಥವಾ ಜ್ಯೋತಿರ್ವರ್ಷ ಅಂತ ಕರಿತೀವಿ. ನೆಕ್ಸ್ಟು ಈಗ ಸೋಲಾರ್ ಸಿಸ್ಟಮಲ್ಲಿ ಮಾನವನ ಕಣ್ಣಿಗೆ ಕಾಣದಿರ್ತಕ್ಕಂಥ ಸಾವಿರಾರು ಕೋಟಿ ಮಿಲಿಯನಷ್ಟು ಜ್ಯೋತಿರ್ವರ್ಷ ದೂರ ಇರ್ತಕ್ಕಂಥ ಆಕಾಶಕಾಯಿಗಳಿದ್ದಾವೆ, ಗ್ರಹಗಳಿವೆ. ಅವನ್ನ ನಾವು ಏನಂತ ಕರಿತೀವಪ್ಪ ಅಂತಂದರೆ ಕಣ್ಣಿಗೆ ಕಾಣದ ವಿಶ್ವದಲ್ಲಿನ ವಸ್ತುಗಳನ್ನು ವಿಜ್ಞಾನಿಗಳು ಏನಂತ ಹೆಸರಿರ್ತದೆ? ಡಾರ್ಕ್ ಮ್ಯಾಟರ್ಸ್ ಅಂತ ಕರಿತೀವಿ. ಈಗ ಇಷ್ಟು ನಾವು ಸ್ಪೇಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ವಿ. ಈಗ ಪ್ಲಾನೆಟ್ಗಳು ನೋಡ್ತಾವೆ. ಮೊದಲನೇದಾಗಿ ಸೂರ್ಯ. ನೋಡಿ ಏನು ಸೂರ್ಯ ಅಂತಂದರೆ ಸೂರ್ಯನ ಸ್ಪೆಷಾಲಿಟಿ, ಈ ಸೂರ್ಯ ಎಲ್ಲ ನಕ್ಷತ್ರಗಳಂತೆ ಅತ್ಯಂತ ಬಿಸಿಯಾದ ಹೆಚ್ಚಾಗಿ ಅಯಾನೀಕೃತವಾದ ಅನಿಲಘಾತವಾದ ಚೆಂಡು. ಇದು ತನ್ನದೇ ಆದ ಶಕ್ತಿಯಿಂದ ಹೊಳೆಯುತ್ತದೆ. ನೋಡಿ ಇದು ಎಲ್ಲ ನಕ್ಷತ್ರ ಥರದಂತೆ ಅಲ್ಲ, ಇದು ಅತಿ ಹೆಚ್ಚು ಉಷ್ಣಗಳನ್ನು ಅಥವಾ ಹೀಟನ್ನು ಹೊಂದಿರತಕ್ಕಂಥ ಮತ್ತು ಇದು ಹೆಚ್ಚಾಗಿ ಅಯಾನೀಕೃತವಾಗಿ ಅನಿಲಘಾತವಾದ ಚೆಂಡು ಅಂತಂದರೆ ಈ ಅನಿಲಘಾತವಾದ ಅಂತಂದರೆ ಇದರಲ್ಲಿರ್ತಕ್ಕಂಥ ಬಹಳ ಅನಿಲಗಳು ಇರ್ತಕ್ಕಂಥದ್ದು, ಹೈಡ್ರೋಜನ್ ಇರ್ತಕ್ಕಂಥದ್ದು, ಹೀಲಿಯಂ ಇರ್ತಕ್ಕಂಥದ್ದು, ಬೇರೆ ಬೇರೆ ಅನಿಲಗಳು ಇದರಲ್ಲಿ ಸಂಗ್ರಹಿತಗೊಂಡು ಹೀಟು ಎಕ್ಸಿಸ್ಟ್ ಆಗಿ ವಿಕಿರಣಗಳು ಹೊರಗೆ ಬರ್ತಾಗಳಿಂದ ಇದು ನಮಗೆ ಅತಿ ಬೆಚ್ಚಗಿನ ಅಥವಾ ಹೀಟರ್ ಚೆಂಡುಗಳನ್ನಾಗಿ ನಾವು ಸೂರ್ಯನ ಕರಿತೀವಿ. ಹಾಗಾಗಿ ಈ ಸೂರ್ಯ ಭೂಮಿಗಿಂತ ಎಷ್ಟು ದೊಡ್ಡದನಾಗಿದ್ದಾನಪ್ಪ, ಎಷ್ಟು ಜಾಗನ ಹಿಡ್ಕೊಂಡಿದ್ದಾನೆ ಅಂತ ನಾವು ನೋಡ್ತಾ ಹೋದರೆ ಈ ಸೂರ್ಯ ತನ್ನ ವ್ಯಾಸದ ಉದ್ದಕ್ಕೂ 109 ಭೂಮಿಗಳನ್ನು ಅಕ್ಕಪಕ್ಕದಲ್ಲಿ ಹೊಂದಬಲ್ಲ. ನೋಡಿ ಈ ಸೂರ್ಯನ ಸ್ಪೇಸ್ ಎಷ್ಟು ದೊಡ್ಡದಿದೆ ಅಂತಂದರೆ ಭೂಮಿಯ ಥರದ ಭೂಮಿಗಳನ್ನು ತನ್ನ ಅಕ್ಕಪಕ್ಕದಲ್ಲಿ 109 ಭೂಮಿಗಳನ್ನು ಅಕ್ಕಪಕ್ಕದಲ್ಲಿ ಇವನು ಹೊಂದಬಲ್ಲನಂತ. ಮತ್ತು ಸರಿಸುಮಾರು 1.3 ಮಿಲಿಯನ್ ಭೂಮಿಗಳನ್ನು ಹಿಡಿದಿಡಲು ಸಾಕಷ್ಟು ಪರಿಮಾಣವನ್ನು ಹೊಂದಿದೆ ಅಂತಂದರೆ ಸಾಕಷ್ಟು ಜಾಗ. ನೋಡಿ ಅಂತಂದರೆ ಭೂಮಿ ತರಹದ 1.3 ಮಿಲಿಯನ್ ಅಷ್ಟು ಭೂಮಿಗಳನ್ನ ಹಿಡಿದಿರ್ತಕ್ಕಂಥ ಕೆಪಾಸಿಟಿ ಅಥವಾ ಜಾಗ ಈ ಸೂರ್ಯನಿಗೆ ಇದೆ. ಹಾಗಾಗಿ ಈ ಸೂರ್ಯ ತನ್ನ ಮೇಲ್ಮೈಯಲ್ಲಿ ಯಾವ್ಯಾವ ರೀತಿ ಮೇಲ್ಮೈಯನ್ನು ಹೊಂದಿದ್ದಾನೆ ಅಂತಂತಂದರೆ ಘನ ಮೇಲ್ಮೈ ಅಥವಾ ಖಂಡಗಳನ್ನು ಇವನು ಹೊಂದಿಲ್ಲ. ನೋಡಿ ಈ ಭೂಮಿ ಮೇಲೆ ಕಾಂಟಿನೆಂಟ್ಸ್ಗಳಿದ್ದಾವೆ ಮತ್ತು ಘನ ಮೇಲ್ಮೈ ಕೂಡ ಇದೆ, ಆದರೆ ಸೂರ್ಯನಲ್ಲಿ ಆ ಥರ ಯಾವುದೇ ಇಲ್ಲ. ಮತ್ತು ಅದು ಯಾವುದೇ ರೀತಿಯ ದನ ಕೋರನ್ನು ಹೊಂದಿಲ್ಲ. ದನ ಕೋರ್ ಅಂತಂದರೆ ಏನಪ್ಪ ಅಂತಂದರೆ ಗಟ್ಟಿಯಾದಂಥ ಕೋರ್ ಸಿಸ್ಟಮ್ ಅಂತಂದರೆ ಈ ಭೂಮಿ ಅಥವಾ ಸೂರ್ಯನಲ್ಲಿ ಅತ್ಯಂತ ಒಳಭಾಗದಲ್ಲಿರ್ತಕ್ಕಂಥ ಒಂದು ಜಾಗ, ಒಂದು ಪ್ರದೇಶನ ನಾವು ಕೋರ್ ಅಂತ ಕರಿತೀವಿ. ಅಲ್ಲಿ ಯಾವುದೇ ರೀತಿ ಘನ ಅಂತಂದರೆ ಗಟ್ಟಿ ಭಾಗದವನ್ನು ಈ ಸೂರ್ಯ ಹೊಂದಿಲ್ಲ. ನೆಕ್ಸ್ಟು ಸೂರ್ಯನಲ್ಲಿ ಕಂಡುಬರ್ತಕ್ಕಂಥ ಅಂಶಗಳು ಯಾವ ರೂಪದಲ್ಲಿ ಇದಾವೆ ಅಂತಂತಂದರೆ ಪರಮಾಣು ರೂಪದಲ್ಲಿ ಇದ್ದಾವೆ ಮತ್ತು
ಸಣ್ಣ ಸಂಖ್ಯೆ ಅಣುಗಳೊಂದಿಗೆ ಇದ್ದಾವೆ ಮತ್ತು ಎಲ್ಲ ಅನಿಗಳ ರೂಪದಲ್ಲಿ ಆ ಸೂರ್ಯನೊಳಗೆ ಇದೆ. ಹಾಗಾಗಿ ಈ ಸೂರ್ಯನಲ್ಲಿ ಯಾವ ವಸ್ತುಗಳು ಯಾವ ರೀತಿ ಮತ್ತು ಯಾವ ಪರಿಸ್ಥಿತಿಯಲ್ಲಿ ಇದಾವಪ್ಪ ಅಂತಂದರೆ, ಸೂರ್ಯ ತುಂಬ ಬಿಸಿಯಾಗಿರ್ತಾನೆ. ಹಾಗಾಗಿ ಆ ವಸ್ತು ಘನ ಅಥವಾ ಗಟ್ಟಿ ವಸ್ತು ಅಥವಾ ಲಿಕ್ವಿಡ್ ರೂಪದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಈಗ ನಾವು ಆಗಲೇ ನೋಡ್ತಾ ಹೋದ್ವಿ, ಸೂರ್ಯನಲ್ಲಿ ಬಹಳ ಅನಿಲಗಳಿದ್ದಾವೆ ಅಂತ ನೋಡ್ತಾ ಇದ್ವಿ. ಹಾಗಾದರೆ ಯಾವ್ಯಾವ ಅನಿಗಳು ಎಷ್ಟೆಷ್ಟು ಪರ್ಸೆಂಟೇಜಲ್ಲಿ ಇದೆ ಅಂತಂದರೆ 73% ಆಫ್ ಹೈಡ್ರೋಜನ್ ಸೂರ್ಯನಲ್ಲಿದೆ ಮತ್ತು 25% ಹೀಲಿಯಂ ಇದೆ. ಆದರೆ ಸೂರ್ಯನು ಸರಿಸುಮಾರು 90% ಹೈಡ್ರೋಜನ್ ಮತ್ತು ಹೀಲಿಯಂ. ನೋಡಿ, ಹಾಗಾದರೆ ಈ ಹೈಡ್ರೋಜನ್ ಪ್ಲಸ್ ಹೀಲಿಯಂ ಸೇರಿಸಿದ್ರೆ 98% ಆಫ್ ಹೈಡ್ರೋಜನ್ ಮತ್ತು ಹೀಲಿಯಂನಿಂದ ಈ ಸೂರ್ಯ ತುಂಬಿಕೊಂಡಿದ್ದಾನೆ. ಹಾಗಾದರೆ ಸೂರ್ಯ ಯಾವ ರೀತಿ ತನ್ನಲ್ಲಿ ತಾನು ತಿರುಗ್ತಾನಪ್ಪ ಅಂತಂದರೆ, ಸೂರ್ಯನು ಅಪ್ರದಕ್ಷಿಣವಾಗಿ ತಿರುಗುತ್ತಾನೆ, ಅಂತಂದರೆ ಆ್ಯಂಟಿ ಕ್ಲಾಕ್ ವೈಸ್ ತಿರುಗ್ತಾನೆ. ಈಗ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತೆ, ಆದರೆ ಸೂರ್ಯ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗ್ತಾನೆ. ಹಾಗಾದರೆ ಈಗ ನಾವು ನೋಡಿರ್ಬೋದು, ಸೂರ್ಯಗೆ ನಮಗೆ 149 ಬಿಲಿಯನ್ ಕಿಲೋಮೀಟರ್ಷ್ಟು ಡಿಸ್ಟೆನ್ಸ್ ಇದೆ. ಹಾಗಾಗಿ ಸೂರ್ಯನ ಬೆಳಕು ನಮ್ಮ ಭೂಮಿಗೆ ಎಷ್ಟು ನಿಮಿಷ ಬೇಕಪ್ಪ ಅಥವಾ ಎಷ್ಟು ಸೆಕೆಂಡ್ ಬೇಕಪ್ಪ ತಲುಪಬೇಕು ಅಂತಂದರೆ 18.13 ಸೆಕೆಂಡ್ ಆದರೂ ಬೇಕು ಅಥವಾ 18.16 ಸೆಕೆಂಡ್ ಆದರೂ ಬೇಕು. ನೆಕ್ಸ್ಟು ಈ ಸೂರ್ಯನ ಗುಣಲಕ್ಷಣಗಳು ನಾವು ನೋಡ್ತಾ ಹೋದರೆ, ಸೂರ್ಯನಿಗೆ ಎಷ್ಟಪ್ಪ ವಯಸ್ಸು ಆಗಿದೆ ಅಂತಂದರೆ 4.6 ಶತಕೋಟಿ ವರ್ಷಗಳು ಈ ಸೂರ್ಯ ಕಳೆದಿದ್ದಾನೆ. ಇದರ ವ್ಯಾಸ ಅಂತಂದರೆ ಸುತ್ತಳತೆ ಎಷ್ಟಪ್ಪ ಅಂತಂದರೆ 1.39 ಮಿಲಿಯನ್ ಕಿಲೋಮೀಟರ್. ಮತ್ತು ತಾಪಮಾನ, ಈ ಸೂರ್ಯ ಯಾವ ರೀತಿ ಹೀಟನ್ನು ತಾಪಮಾನ ಹೊಂದಿದೆ ಅಂತಂದರೆ, ಮೇಲ್ಮೈಯಲ್ಲಿ ಅಂತಂದರೆ ಸೂರ್ಯನ ಹೊರಭಾಗದಲ್ಲಿರ್ತಕ್ಕಂಥ ಜಾಗದಲ್ಲಿ 6000 ಡಿಗ್ರಿ ಸೆಲ್ಸಿಯಸ್ ಇರ್ತಕ್ಕಂಥ, ಮತ್ತು ಕೋರ್ನಲ್ಲಿ ಅಂತಂದರೆ ನಿಮಗೆ ಆಗಲೇ ಹೇಳಿದೆ ಅಂತಂದರೆ ಸೂರ್ಯನ ಅತ್ಯಂತ ಒಳಭಾಗನ ನಾವು ಕೋರ್ ಅಂತ ಕರಿತೀವಿ. ಅಪ್ಪರು ಮೇಲ್ಮೈ 6000 ಡಿಗ್ರಿ ಸೆಲ್ಸಿಯಸ್ ಅಂತಂದರೆ ಕೋರು 16 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ನಷ್ಟು ಕೋರ್ನಲ್ಲಿ ಈ ಉಷ್ಣ ಅಡಗಿದೆ. ಹಾಗಾಗಿ ನಮ್ಮಲ್ಲಿ ಅನಿಲ ರೂಪದ ಸೂರ್ಯನು ವಿವಿಧ ವಲಯಗಳನ್ನಾಗಿ ಪದರಗಳಾಗಿ ನೋಡಿ, ಈ ಸೂರ್ಯನನ್ನು ವಿವಿಧ ಪದರಗಳಾಗಿ ವಿಂಗಡಿಸಲಾಗ್ತದೆ ಅಂತಂದರೆ, ಮತ್ತು ಈ ಅತಿಥೇಯ ನಕ್ಷತ್ರಗಳಲ್ಲಿ ಪ್ರತಿಯೊಂದು ಪ್ರದೇಶಗಳು ವಿಭಿನ್ನ ವೇಗದಲ್ಲಿ ನೋಡಿ. ಹಂಗಂತಂದರೆ ಸೂರ್ಯನಲ್ಲಿ ಬಹಳ ವಲಯಗಳು ಕಂಡುಬರ್ತಾವಂತೆ. ಆ ವಲಯಗಳು ವಿಭಿನ್ನ ಸ್ಪೀಡ್ನಲ್ಲಿ ಅವು ತಿರುಗ್ತಾ ಅಂದರೆ ಮೂವ್ಮೆಂಟ್ ಮಾಡ್ತಕ್ಕಂಥದ್ದು. ಹಾಗಾದರೆ ಸೂರ್ಯ ತನ್ನ ಅಕ್ಷದ ಮೇಲೆ 21 ದಿನಗಳಿಗೊಮ್ಮೆ ತಿರುಗ್ತಾನೆ. ಅಂತಂದರೆ ಸೂರ್ಯ ತನ್ನ ಒಂದು ಸುತ್ತು ಹಾಕೋದಕ್ಕೆ 27 ದಿನಗಳನ್ನು ತಗೊಳ್ತಾನೆ. ಇದನ್ನು ಏನಂತ ಕರಿತೀವಿ ಅಂತಂದರೆ, ಈ ಸೂರ್ಯ ಒಂದು ಪ್ಲಾನೆಟು ತನ್ನ ಅಥವಾ ಒಂದು ಗ್ರಹ ತನ್ನನ್ನು ತಾನು ತಿರುಗೋಣಕ್ಕೆ ಅಕ್ಷಭ್ರಮಣೆ ಅಂತ ಕರೀತಾರೆ. ಅದೇ ಇನ್ನೊಂದು ಪ್ಲಾನೆಟು ಸೂರ್ಯನನ್ನು ಒಂದು ಸುತ್ತು ಬರಲಿಕ್ಕೆ ಏನನ್ನ ಅಂತ ಕರೀತಾರೆ ಅಂತಂದರೆ ಪರಿಭ್ರಮಣೆ ಅಂತ ಕರೀತಾರೆ. ಹಾಗಾಗಿ ಸೂರ್ಯ ತನ್ನಲ್ಲಿ ತಾನು ತಿರುಗೋದಕ್ಕೆ ಎಷ್ಟು ದಿನ ತಗೊತಾನೆ ಅಂತಂದರೆ 27 ದಿನವನ್ನು ತಗೊಳ್ತಾನೆ. ಹಾಗಾಗಿ ಅದರ ಸಮಭಾಜಕ ವೃತ್ತದಲ್ಲಿ ಸ್ಪೀಡು ಜಾಸ್ತಿ ಇರುತ್ತೆ. ಯಾಕಪ್ಪ ಅಂತಂದರೆ ಅಲ್ಲಿ ಡಿಸ್ಟೆನ್ಸು ಜಾಸ್ತಿ ಇರುತ್ತೆ. ಈ ಸೂರ್ಯ ತನ್ನ ಸಮಭಾಜಕ ವೃತ್ತದಲ್ಲಿ ತಾನು ಒಂದು ರೌಂಡ್ ತಿರುಗಲು ಎಷ್ಟು ದಿನ ತಗೊಳ್ತಾನಪ್ಪ ಅಂತಂದರೆ 24 ದಿನಗಳನ್ನು ಇವನು ತಗೊಳ್ತಾನೆ. ಆದರೆ ಧ್ರುವಗಳಲ್ಲಿ ಹೆಚ್ಚು ಸಮಯಗಳನ್ನು ತಗೊಳ್ತಾನೆ. ಯಾಕಪ್ಪ ಅಂತಂದರೆ ಅಲ್ಲಿ ಸ್ಪೀಡು ಬಹಳ ಕಡಿಮೆ ಇರುತ್ತೆ. ಎಷ್ಟು ದಿನ ತಗೊಳ್ತಾನಪ್ಪ ಸೂರ್ಯ ಧ್ರುವ ಪ್ರದೇಶಗಳಲ್ಲಿ ತನ್ನನ್ನು ತಾನು ತಿರುಗಲಿಕ್ಕೆ ಅಂತಂದರೆ 30 ದಿನಗಳನ್ನು ಇವನು ತಗೊಳ್ತಾನೆ. ನೆಕ್ಸ್ಟು ನಾಸಾ ಪ್ರಕಾರ ಸೂರ್ಯನ ಒಳಭಾಗಗಳು ಹೊರಪದರಗಳಿಂದ ವೇಗವಾಗಿ ತಿರುಗುತ್ತದೆ. ನೋಡಿ, ಈ ನಾಸಾ ಪ್ರಕಾರ ಸೂರ್ಯನ ಹೊರಭಾಗದಲ್ಲಿರ್ತಕ್ಕಂಥ ವಲಯಗಿನ ಒಳಭಾಗದಲ್ಲಿರ್ತಕ್ಕಂಥ ವಲಯಗಳು ಅತಿ ವೇಗವಾಗಿ ತಿರುಗ್ತದೆ ಅಂತೆ. ನೋಡಿ, ಸೂರ್ಯನ ಆಂತರಿಕ ರಚನೆ ಮತ್ತು ವಾತಾವರಣ ಹೇಗಿದೆಯಪ್ಪ ಅಂತ ನಾವು ನೋಡ್ತಾ ಹೋದರೆ, ಸೂರ್ಯನ ಒಳಭಾಗದಿಂದ ನೋಡ್ತಾ ಹೋದ ಅಂತಂದರೆ ಸೂರ್ಯನ ಒಳಭಾಗದಲ್ಲಿ ಮೊದಲು ಕೋರ್ ಅಂತಕ್ಕಂಥ ವಲಯ ಕಂಡುಬರುತ್ತೆ. ನೆಕ್ಸ್ಟು ವಿಕಿರಣ ವಲಯ ಅಂತ ಕಂಡುಬರುತ್ತೆ ಮತ್ತು ಸಂವಹನ ವಲಯದಿಂದ ಇವುದು ಹೊರಭಾಗದಿಂದ ಮಾಡಲ್ಪಟ್ಟಿದೆ. ಮೊದಲನೇದಾಗಿ ಫೋಟೋಸ್ಪಿಯರ್ ಅಂತಂದರೆ ಇದು ದ್ವಿತೀಯ ಸೌರ ವಾತಾವರಣದ ಅತ್ಯಂತ ಕಡಿಮೆ ಪದರವಾಗಿದೆ ಮತ್ತು ಸೂರ್ಯನ ಗೋಚರ ಮೇಲ್ಮೈ ಅಂತಂದರೆ ಸೂರ್ಯನ ಮೇಲ್ಮೈ ಅಂತಂದರೆ ವಿಕಿರಣಗಳು ಹೊರತಕ್ಕಂಥ ಜಾಗ ಆ ಜಾಗದಲ್ಲಿ ಸರೌಂಡ್ ಇರ್ತಕ್ಕಂಥ ಯಾವುದರ ವಲಯ ಅಂತಂದರೆ ಈ ಫೋಟೋಸ್ಪಿಯರ್. ಇದು ಏನು ಕೆಲಸ ಮಾಡುತ್ತಪ್ಪ ಅಂತಂದರೆ
ಈ ದ್ಯುತಿಗೋಳವು ಸೂರ್ಯನ ಪ್ರಕಾಶಮಾನದ ಹೊರಪದರವಾಗಿ ಅತಿ ಹೆಚ್ಚು ವಿಕಿರಣವನ್ನು ಅಂತಂದರೆ ಸೂರ್ಯನ ಸರೌಂಡಿಂಗಲ್ಲಿ ಸುತ್ತುವರೆದಿರ್ತಕ್ಕಂಥ ಯಾವುದಪ್ಪ ಸ್ಪಿಯರ್ ಅಂತಂದರೆ ಇದು ಫೋಟೋಸ್ಪಿಯರ್. ಈ ಫೋಟೋಸ್ಪಿಯರ್ ಕೆಲಸ ಏನಪ್ಪ ಅಂತಂದರೆ ಸೂರ್ಯನಿಂದ ಅತಿ ಹೆಚ್ಚಿನ ವಿಕಿರಣಗಳನ್ನು ಹೊರ ಹಾಕ್ತಕ್ಕಂಥದ್ದು. ನೋಡಿ, ಈ ದ್ಯುತಿಗಳು ಅತ್ಯಂತ ಅಸಮ ಮೇಲ್ಮೈಯಾಗಿದೆ ಅಂತಂದರೆ ಹಂಗಾದರೆ ಈ ಫೋಟೋಸ್ಪಿಯರ್ನ ಹೀಟ್ ಎಷ್ಟಪ್ಪ ಅಂತಂದರೆ 6000 ಡಿಗ್ರಿ ಸೆಲ್ಸಿಯಸ್. ನೆಕ್ಸ್ಟು ವರ್ಣಗೋಳ. ಈ ವರ್ಣಗೋಳ ಏನಪ್ಪ ಅಂತಂದರೆ ಈ ಕ್ರೋಮೋಸ್ಪಿಯರ್ ಅಥವಾ ವರ್ಣಗೋಳ ಸೂರ್ಯನ ವಾತಾವರಣದಲ್ಲಿ 3 ಮುಖ್ಯ ಪದರಗಳಲ್ಲಿ ಎರಡನೇ. ನೋಡಿ, ಈ ವರ್ಣಗೋಳ ಸೂರ್ಯನ ವಲಯಗಳಲ್ಲಿ ಎರಡನೇ ವಲಯ ಅಂತ. ಇದು ಎಷ್ಟು ಆಳ ಇದೆಯಪ್ಪ ಅಂತಂದರೆ ಸರಿಸುಮಾರು 3000ರಿಂದ 5000 ಕಿಲೋಮೀಟರ್ ತನಕ ಆಳ ಇದೆ. ಯಾವುದು? ಈ ಕ್ರೋಮೋಸ್ಪಿಯರ್. ಹಾಗಾಗಿ ಈ ಕ್ರೋಮೋಸ್ಪಿಯರು ಸೂರ್ಯನಲ್ಲಿ ಯಾವ್ಯಾವ ಬಣ್ಣಗಳಿಂದ ಕಂಡುಬರ್ತಪ್ಪ ಅಂತ ನಾವು ನೋಡ್ತಾ ಹೋದರೆ ಇದು ಗುಲಾಬಿ ಅಥವಾ ಕೆಂಪು ಬಣ್ಣ ಗ್ರಹಗಳ ಸಮಾಜದಲ್ಲಿ ಇದು ಕಂಡುಬರ್ತಕ್ಕಂಥದ್ದು. ನೆಕ್ಸ್ಟು ಈ ವರ್ಣಗೋಳವು ಅಂತಂದರೆ ಕ್ರೋಮೋಸ್ಪಿಯರು ದ್ಯುತಿಗೋಳದ ಮೇಲೆ ಅಥವಾ ಸೌರ ಪರ್ವತೀಯ ಪ್ರದೇಶದ ಕೆಳಗೆ ಇದು ಕಂಡುಬರ್ತಕ್ಕಂಥದ್ದು. ಇದು ಯಾವ ಲೇಯರಿಂದ ಈ ವರ್ಣಗೋಳ ಮಾಡಲ್ಪಟ್ಟಿದೆ ಅಂತಂದರೆ ಇದು ತುಲನಾತ್ಮಕವಾಗಿ ಸುಡುವ ಅನಿಲಗಳ ತೆಳುವಾದ ಇದು ಪರದೆಯಾಗಿದೆ. ಹಾಗಾದರೆ ಈ ವರ್ಣಗೋಳ ಅಥವಾ ಕ್ರೋಮೋಸ್ಪಿಯರು ಎಷ್ಟು ಹೀಟನ್ನು ಹೊಂದಿದೆ ಅಂತ ನಾವು ನೋಡ್ತಾ ಹೋದರೆ ವರ್ಣಗೋಳ ಉಷ್ಣತೆಯು ಸುಮಾರು 10,000 ಡಿಗ್ರಿ ಕೆಲ್ವಿನ್ ಅಷ್ಟು ಹೀಟನ್ನು ಹೊಂದಿದೆ ಅಂತೆ. ಹಾಗಾಗಿ ಪರಿವರ್ತನೆಯ ಪ್ರದೇಶ ಇದು. ಉಷ್ಣತೆಯ ಹೆಚ್ಚಳವು ವರ್ಣಗೋಳದೊಂದಿಗೆ ನಿಲ್ಲುವುದಿಲ್ಲ, ಆದರೆ ಅದರ ಮೇಲಿರ್ತಕ್ಕಂಥ ಸೌರ ವಾತಾವರಣದಲ್ಲಿರ್ತಕ್ಕಂಥ ತಾಪ ಎಷ್ಟಿರುತ್ತಪ್ಪ ಅಂತಂದರೆ 10,000 ಕೆಲ್ವಿನ್ ಇರತಕ್ಕಂಥದ್ದು. ಇದು ಎಷ್ಟಪ್ಪ ಅಂತಂದರೆ ಸುಮಾರು ಮಿಲಿಯನ್ ಡಿಗ್ರಿಗಳಿಗೆ ಬದಲಾಗುತ್ತದೆ ಅಂತೆ. ಅದು ಈ ಪರಿವರ್ತನಾ ಪ್ರದೇಶದ ಮೇಲಿರ್ತಕ್ಕಂಥ ಹೀಟು 10,000 ಡಿಗ್ರಿ ಕೆಲ್ವಿನ್ನು ಸರಿಸುಮಾರು ಮಿಲಿಯನ್ ಡಿಗ್ರಿಗಳಿಗೆ ಬದಲಾಗುತ್ತದೆ. ಹಾಗಾಗಿ ಈ ಸೂರ್ಯನಲ್ಲಿ ಇರ್ತಕ್ಕಂಥ ಹೊರಭಾಗನ ನಾವು ಏನಂತ ಕರಿತೀವಿ ಅಂತಂದರೆ 1 ಮಿಲಿಯನ್ ಡಿಗ್ರಿ ಅಥವಾ ಅದಕ್ಕಿಂತ ಹೆಚ್ಚಿನ ತಾಪಮಾನ ಹೊಂದಿರತಕ್ಕಂಥಅಂತಂದರೆ ಸೂರ್ಯನಲ್ಲಿ ಅತಿ ಹೆಚ್ಚು ತಾಪವನ್ನು ಹೊಂದಿರತಕ್ಕಂಥ ಲೇಯರ್ ಅಥವಾ ಹೊರಗಿನ ಭಾಗ ನಾವು ಯಾವುದು ಅಂತ ನೋಡ್ತಾ ಹೋದರೆ ಅತಿ ಹೀಟ್ ಆದ ಭಾಗವನ್ನು ಸೂರ್ಯನಲ್ಲಿ ಕರೋನಾ ಅಂತ ನಾವು ಕರಿತಾ ಇದ್ದೀವಿ. ನೋಡಿ, ನೆಕ್ಸ್ಟು ಸೂಕ್ಷ್ಮವಾಗಿ ಅಥವಾ ಕ್ಷಿಪ್ರ ತಾಪಮಾನ ಏರಿಕೆ ಸಂಭವಿಸುವ ಸೂರ್ಯನ ಭಾಗವನ್ನು ಸಂಕ್ರಮಣ ಪ್ರದೇಶ ಎಂದು ನೋಡಿ ಅಂತಂದರೆ ಈ ಸೂರ್ಯನಲ್ಲಿ ಸೂಕ್ಷ್ಮವಾಗಿ ಅಥವಾ ಕ್ಷಿಪ್ರವಾಗಿ ತಾಪಮಾನ ಏರಿಕೆ ಅಂತಂದರೆ ಸೂರ್ಯನಲ್ಲಿ ಕ್ಷಿಪ್ರವಾಗಿ ಅಥವಾ ಕ್ಷಿಪ್ರ ತಾಪಮಾನವಾಗಿ ಏರ್ತಕ್ಕಂಥ ಜಾಗವನ್ನು ನಾವು ಆ ಹೀಟು ಎಕ್ಸಾಕ್ಷನ್ ಆಗೋ ಜಾಗವನ್ನು ಸಂಕ್ರಮಣ ಪ್ರದೇಶ ಅಂತ ಕರಿತೀವಿ. ಇದು ಎಷ್ಟು ದಪ್ಪ ಅಥವಾ ಥಿಕ್ನೆಸ್ ಬರ್ತಪ್ಪ ಅಂತಂದರೆ ಸರಿಸುಮಾರು 10 ಕಿಲೋಮೀಟರ್ ಅಷ್ಟು ದಪ್ಪ ಆಗಿರುತ್ತೆ. ನೆಕ್ಸ್ಟು ಕರೋನಾ. ನೋಡಿ, ಸೂರ್ಯನ ವಾತಾವರಣದ ಹೊರಭಾಗವನ್ನು ಕರೋನಾ ಎಂದು ಕರೆಯಲಾಗುತ್ತದೆ. ನೋಡಿ, ಈ ಸೂರ್ಯನ ಅತ್ಯಂತ ಹೊರಭಾಗವನ್ನು ಅಥವಾ ಹೊರವಲಯನ ಭಾಗವನ್ನು ನಾವು ಕರೋನಾ ಅಂತ ಕರಿತೀವಿ. ನೋಡಿ, ಇದು ಕ್ರೋಮೋಸ್ಪಿಯರ್ನಂತೆ ಕರೋನಾವನ್ನು ಮೊದಲು ಸಂಪೂರ್ಣ ಗ್ರಹಗಳ ಸಮಯದಲ್ಲಿ ವೀಕ್ಷಿಸಲಾಯಿತು. ನೋಡಿ, ಈಗ ನಾವು ಸೂರ್ಯಗ್ರಹಣ ನೋಡ್ತಾ ಇರ್ತೀವಿ. ಆ ಸೂರ್ಯಗ್ರಹಣಗಳಲ್ಲಿ ನಮಗೆ ಕಾಣತಕ್ಕಂಥ ಸೂರ್ಯನ ಭಾಗ ಯಾವುದಪ್ಪ ಅಂತಂದರೆ ಕರೋನಾ. ನೆನ್ಪಿಟ್ಕೊಳ್ಳಿ, ಭಾಳ ಎಕ್ಸಾಮಲ್ಲಿ ಕೇಳ್ತಾರೆ. ಏನಪ್ಪ ಅಂತಂದರೆ ಗ್ರಹಗಳ ಸೂರ್ಯಗ್ರಹಣದ ಸಮಯದಲ್ಲಿ ಸೂರ್ಯನ ಈ ಕೆಳಗಿನ ಯಾವ ಭಾಗವು ನಮಗೆ ಗೋಚರಿಸುತ್ತದೆ ಅಂತ ಕೇಳಿದಾಗ ನಾವು ಏನಪ್ಪ ಆನ್ಸರ್ ಮಾಡಬೇಕಾದ್ರೆ ಕರೋನಾ ಭಾಗ ಗುರುತಿಸಿದೆ ಅಂತ ನಾವು ಆನ್ಸರ್ ಮಾಡಬೇಕಾಗತ್ತೆ. ಹಾಗಾಗಿ ಈ ಕರೋನಾ ಏನಪ್ಪ ಸ್ಪೆಷಲ್ ಅಂತಂದರೆ ವರ್ಣಗೋಳಕ್ಕಿಂತ ಭಿನ್ನವಾಗಿ ಕರೋನಾವು ಅಂತಂದರೆ ಸೂರ್ಯನ ಹೊರಭಾಗವು ಅನೇಕ ಶತಮಾನಗಳಿಂದ ತಿಳಿದು ಬಂದಿದೆ. ನೋಡಿ ಅಂತಂತಂದರೆ ಈ ಸೂರ್ಯನ ಕರೋನಾ ಭಾಗ ಅನೇಕ ಶತಮಾನಗಳಿಂದ ಇದು ತಿಳಿದು ಬಂದಿದೆ. ಇದು ನಾವು ಎಲ್ಲಿ ನೋಡ್ಬೇಕಾದ್ರೆ ಈ ಡಾಟಾ ಎಲ್ಲಿ ಸಿಕ್ತಪ್ಪ ಅಂತಂದರೆ ಇದು ರೋಮನ್ ಇತಿಹಾಸಕಾರರ ಪ್ಲೂಟಾರ್ಕ್ನಲ್ಲಿ ಇವರು ಉಲ್ಲೇಖಿಸಿದ್ದಾರಂತೆ. ಮತ್ತು ಇದನ್ನು ಯಾರಪ್ಪ ಚರ್ಚಿಸಿದ ಅಂತಂದರೆ ಕೆಪ್ಲರು ಸ್ವಲ್ಪ ವಿಚಾರವಾಗಿ ಚರ್ಚಿಸಿದ್ದಾನಂತೆ. ನೆಕ್ಸ್ಟು ಈ ಸೂರ್ಯನ ಇರ್ತಕ್ಕಂಥ ಕರೋನಾ ಭಾಗದಿಂದ ಹೀಟು ಎಲ್ಲಿ ತನಕ ಎಕ್ಸ್ಪೆಂಡ್ ಆಗ್ತದೆ ಮತ್ತು ಅಲ್ಲಿರ್ತಕ್ಕಂಥ ಹೀಟು ಎಲ್ಲಿ ತನಕ ವಿಸ್ತರಿಸ್ತದೆ ಅಂತಂದರೆ ಸೂರ್ಯನ ಕರೋನಾ ಭಾಗದಲ್ಲಿರ್ತಕ್ಕಂಥ ಹೀಟು ಲಕ್ಷಾಂತರ ಕಿಲೋಮೀಟರ್ಗಷ್ಟು ಬಾಹ್ಯಾಕಾಶಕ್ಕೆ ವಿಸ್ತರಿಸಿದೆ. ಮತ್ತು ಇದನ್ನು ಎಲ್ಲಿ ಆಗಲೇ ಹೇಳಿದೆ ಏನಪ್ಪ ಅಂತಂದರೆ ಎಲ್ಲಿ ನೋಡ್ಬೋದಪ್ಪ ಅಂತಂದರೆ ಸಂಪೂರ್ಣ ಸೂರ್ಯಗ್ರಹಣ ಆದಂತಹ ಜಾಗದಲ್ಲಿ ನಾವು ಸುಲಭವಾಗಿ ಈ ಸೂರ್ಯನ ಕರೋನಾ ಭಾಗವನ್ನು ನೋಡ್ತಕ್ಕಂಥದ್ದು.
ನೆಕ್ಸ್ಟು ಸೂರ್ಯನನ್ನು ಬಿಟ್ಟು ಬುಧ ಗ್ರಹ. ಈ ಬುಧ ಗ್ರಹದ ಏನಪ್ಪ ಅಂತಂದರೆ ನೋಡ್ತಾ ಹೋಗೋಣ. ಬುಧ ಗ್ರಹ ಚಂದ್ರನಷ್ಟೇ ತೂಕವನ್ನು ಹೊಂದಿದೆ. ನೋಡಿ ಎಕ್ಸಾಮಲ್ಲಿ ಕೇಳ್ಬೋದು, ಸೌರಮಂಡಲದಲ್ಲಿ ಅಥವಾ ಸೋಲಾರ್ ಸಿಸ್ಟಮ್ನಲ್ಲಿ ಚಂದ್ರನಷ್ಟೇ ಸಮಾನ ತೂಕವನ್ನು ಹೊಂದಿರತಕ್ಕಂಥ ಗ್ರಹ ಯಾವುದು ಅಂತ ಕೇಳಿದ್ರೆ ನಾವು ಏನಪ್ಪ ಆನ್ಸರ್ ಹಾಕ್ಬೇಕು? ಬುಧ ಗ್ರಹ ಅಂತ ಹಾಕ್ಬೇಕು. ಹಾಗಾಗಿ ಈ ಬುಧ ಗ್ರಹದಲ್ಲಿ ಯಾವ ಥರದ ವಾತಾವರಣ ಇದೆ ಅಂತಂದರೆ ಈ ಗ್ರಹದ ಮೇಲೆ ಯಾವುದೇ ವಾತಾವರಣ ಇಲ್ಲ. ನೋಡಿ ಎಕ್ಸಾಂಪಲ್ ಕೇಳ್ಬೋದು, ಏನಪ್ಪ ಅಂತಂದರೆ ಸೌರಮಂಡಲದ ಈ ಕೆಳಗಿನ ಯಾವ ಗ್ರಹದಲ್ಲಿ ನಾವು ಯಾವುದೇ ತರಹದ ವಾತಾವರಣವನ್ನು ನೋಡಲು ಸಾಧ್ಯವಿಲ್ಲ ಅಂತ ಕೇಳಿದರೆ ನಾವು ಬುಧ ಗ್ರಹನ ಆನ್ಸರ್ ಮಾಡಬೇಕಾಗತ್ತೆ. ನೆಕ್ಸ್ಟು ಇದು ಯಾವ ರೀತಿ ಕೃತಕ ಅಥವಾ ನ್ಯಾಚುರಲ್ ಅಂದರೆ ಸ್ವಾಭಾವಿಕ ಉಪಗ್ರಹಗಳನ್ನು ಹೊಂದಿದೆ ಅಂತಂದರೆ ಈ ಬುಧ ಗ್ರಹವು ಯಾವುದೇ ತರಹದ ಉಪಗ್ರಹಗಳನ್ನು ಇದು ಹೊಂದಿಲ್ಲ. ಹಾಗಾಗಿ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರ್ತಕ್ಕಂಥ ಗ್ರಹ ಯಾವುದಪ್ಪ ಅಂತಂದರೆ ಮೊದಲನೇದಾಗಿ ನಾವು ಬುಧನ ಹಾಕಬೇಕಾಗತ್ತೆ. ಇದರ ಭ್ರಮಣ ಅವಧಿ ಬಂದು 58.65 ದಿನಗಳು. ಏನು ಈ ಭ್ರಮಣ ಅವಧಿ ಅಂತಂದರೆ ಯಾವುದೇ ಒಂದು ಗ್ರಹ ತನ್ನನ್ನು ತಾನು ಸುತ್ತುವರಿಯೋದಕ್ಕೆ ತಗೊಳ್ತಕ್ಕಂಥ ದಿನವನ್ನು ಭ್ರಮಣ ಅವಧಿ ಅಂತ ಕರೀತಾರೆ. ಅದೇ ತನ್ನ ಒಂದು ಗ್ರಹ ತನ್ನನ್ನು ತಾನು ತಿರುಕೊಂಡು ಸೂರ್ಯನ ಸುತ್ತ ಒಂದು ರೌಂಡ್ ಹಾಕ್ಬರೋದನ್ನ ಪರಿಭ್ರಮಣ ಅವಧಿ ಅಂತ ಕರೀತಾರೆ. ಹಾಗಾಗಿ ಈ ಬುಧದ ಪರಿಭ್ರಮಣ ಅವಧಿ ಎಷ್ಟಪ್ಪ ಅಂತಂದರೆ 87.97 ದಿನಗಳು. ಏನಪ್ಪ ಇದ್ರ ಸ್ಪೆಷಲ್ ನೋಡಿ, ಇದು ಯಾವುದು ಈ ಬುಧ ಗ್ರಹ ಅತಿ ಕಡಿಮೆ ಪರಿಭ್ರಮಣ ಅವಧಿ ಹೊಂದಿರತಕ್ಕಂಥ ಗ್ರಹ. ಎಲ್ಲಿ ಸೋಲಾರ್ ಸಿಸ್ಟಮ್ ಅಂತಂದರೆ ಅತಿ ಕಡಿಮೆ ಅವಧಿಯಲ್ಲಿ ಸೂರ್ಯನನ್ನು ಸುತ್ತಕ್ಕಂಥ ಗ್ರಹ ಯಾವುದಪ್ಪ ಅಂತಂದರೆ ಬುಧ. ಹಾಗಾಗಿ ಈ ಬುಧ ಗ್ರಹದಲ್ಲಿ ಎಷ್ಟು ಟೆಂಪ್ರೇಚರ್ ಇದೆಯಪ್ಪ ಅಂತಂದರೆ ಈ ಬುಧ ಗ್ರಹದಲ್ಲಿ ಒಂದು ಮುಖದಲ್ಲಿ 427 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಹೊಂದಿದೆ ಅಂತೆ. ಇನ್ನೊಂದು ಮುಖದಲ್ಲಿ 185 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶವನ್ನು ಹೊಂದಿದೆ ಅಂತೆ. ಹಾಗಾದರೆ ಬುಧ ಮತ್ತು ಬುಧ ಗ್ರಹ ಸೂರ್ಯನಿಂದಿರುವ ದೂರ ಎಷ್ಟಪ್ಪ ಅಂತಂದರೆ 57.9 ಮಿಲಿಯನ್ ಕಿಲೋಮೀಟರ್ ದೂರ ಇದೆ ಅಂತ. ಅಂದರೆ ಈ ಬುಧದಿಂದ ಸೂರ್ಯನಿಗೆ ಇರ್ತಕ್ಕಂಥ ಎಷ್ಟು ಡಿಸ್ಟೆನ್ಸ್ ಅಪ್ಪ ಅಂತಂದರೆ 57.9 ಮಿಲಿಯನ್ ಇದು ದೂರವನ್ನು ಹೊಂದಿದೆ. ನೆಕ್ಸ್ಟು ಈ ಬುಧ ಗ್ರಹ ಎಷ್ಟು ತ್ರಿಜ್ಯವನ್ನು ಹೊಂದಿದೆ ಅಂತಂದರೆ, ತ್ರಿಜ್ಯ ಅಂದರೆ ಫ್ರೆಂಡ್ಸ್ ನಿಮಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ, ಅಂತಂದರೆ ವ್ಯಾಸದ ಅರ್ಧ ಭಾಗ ಅಥವಾ ಇದನ್ನು ನಾವು ತ್ರಿಜ್ಯ ಅಂತ ಕರಿತೀವಿ. ಫ್ರೆಂಡ್ಸ್ ನೆಕ್ಸ್ಟು ಇದು ಎಷ್ಟಪ್ಪ ಗುರುತ್ವಾಕರ್ಷಣೆಯನ್ನು ಹೊಂದಿದೆ ಅಂತಂದರೆ ಭೂಮಿಯ 0.38% ಗುರುತ್ವಾಕರ್ಷಣೆಯನ್ನು ಹೊಂದಿದೆ ಅಂತೆ. ನೆಕ್ಸ್ಟು ಶುಕ್ರ ಗ್ರಹ ಅಂತಂದರೆ ನೋಡಿ, ಸೌರವ್ಯೂಹದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಮತ್ತು ಅತ್ಯಂತ ಉಷ್ಣವಾದ ಗ್ರಹ ಆಗಿದೆ ಅಂತೆ. ಯಾವುದು ಈ ಶುಕ್ರ ಗ್ರಹ. ಅದು ಈ ಸೂರ್ಯನಿಂದ ಎಷ್ಟು ದೂರ ಆಗಿದೆ ಅಂತಂದರೆ 108.21 ಮಿಲಿಯನ್ ಕಿಲೋಮೀಟರ್ ಅಷ್ಟು ಸೂರ್ಯನಿಂದ ದೂರವನ್ನು ಹೊಂದಿರತಕ್ಕಂಥ ಗ್ರಹ ಆಗಿದೆ. ಮತ್ತು ಇದನ್ನು ಏನಂತ ಕರೀತಾರಪ್ಪ ಅಂತಂದರೆ ಮುಂಜಾನೆಯ ನಕ್ಷತ್ರ, ಸಂಜೆಯ ನಕ್ಷತ್ರ, ಬೆಳ್ಳಿ ಚುಕ್ಕಿ ಮತ್ತು ಹಸಿರು ಮನೆ ಗ್ರಹ ಎಂದು ಕರೀತಾರೆ. ನೋಡಿ ಎಕ್ಸಾಂಪಲ್ ಕೇಳಬಹುದು, ಏನಪ್ಪ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತಂದರೆ ಈ ಕೆಳಗಿನ ಯಾವ ಗ್ರಹವನ್ನು ಹಸಿರು ಮನೆ ಅನಿಲದ ಗ್ರಹ ಅಂತ ಕರೀತಾರಪ್ಪ ಅಂತಂದರೆ ನಾವು ಶುಕ್ರನ ಹಾಕಬೇಕಾಗತ್ತೆ. ಮತ್ತು ಈ ಗ್ರಹ 98% ಇಂಗಾಲದ ಡೈಆಕ್ಸೈಡ್ ಅನಿಲ ಹೊಂದಿರುವುದರಿಂದ ಅತ್ಯುಷ್ಟವಾಗಿರಲು ಮತ್ತು ಹಸಿರು ಮನೆ ಗ್ರಹ ಅಂತ ನಾವು ಕರಿತೇವೆ. ನೋಡಿ ಕೇಳಬಹುದು ಎಕ್ಸಾಂಪಲ್ ಅಂತಂದರೆ ಸೂರ್ಯನನ್ನು ಹಸಿರು ಮನೆ ಪರಿಣಾಮ ಅನಿಲದ ಗ್ರಹ ಎಂದು ಕರೆಯಲು ಶುಕ್ರನನ್ನು ಹಸಿರು ಮನೆ ಪರಿಣಾಮದ ಅನಿಲದ ಗ್ರಹ ಅಂತ ಕರೆಯಲು ಈ ಕೆಳಗಿನ ಯಾವ ಅನಿಲ ಕಾರಣವಾಗಿದೆ ಅಂತ ಕೇಳಿದರೆ ನಾವು ಏನಂತ ಹಾಕಬೇಕು? ಇಂಗಾಲದ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಅಂತ ಹಾಕಬೇಕು. ನೆಕ್ಸ್ಟು ಇದು ಯಾವ ರೀತಿ ತಿರುಗುತ್ತಪ್ಪ ಅಂತಂದರೆ ಶುಕ್ರ ಗ್ರಹವು
ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸುವುದರಿಂದ ಇಲ್ಲಿ ಸೂರ್ಯನು ಪಶ್ಚಿಮ ದಿಕ್ಕಿನಲ್ಲಿ ಹುಟ್ಟಿ ಪೂರ್ವ ದಿಕ್ಕಿನಲ್ಲಿ ಅಸ್ತನಾಗುತ್ತಾನೆ. ಹಾಗಾಗಿ ಈ ಗ್ರಹವನ್ನು ಹಿಮ್ಮುಖ ಚಲನೆ ಗ್ರಹ ಅಂತ ಕರಿತೀವಿ. ಅದನ್ನ ಶುಕ್ರ ಗ್ರಹನ ನಾವು ಹಿಮ್ಮುಖ ಚಲನೆಯಾಗಿ ತಿರುಗತಕ್ಕಂಥ ಗ್ರಹ ಅಂತ ಕರಿತೀವಿ. ಇದರ ಅಕ್ಷಭ್ರಮಣಾವಧಿ ಎಷ್ಟಪ್ಪ ಅಂತಂದರೆ 243.02 ದಿನಗಳು. ಇದರ ಗುರುತ್ವ ಆಕರ್ಷಣೆ ಬಂತಂದು ಭೂಮಿಯ 0.91% ಇದು ಗುರುತ್ವಾಕರ್ಷಣೆಯನ್ನು ಹೊಂದಿದೆ ಅಂತೆ. ಹಾಗಾಗಿ ಈ ಶುಕ್ರ ಗ್ರಹದಲ್ಲಿ ಇರ್ತಕ್ಕಂಥ ಮುಖ್ಯವಾದ ಘಟಿಕ ಅಂಶ ಯಾವುದಪ್ಪ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್. ಹಾಗಾಗಿ ಇದು ಅತಿ ಹೆಚ್ಚು ಒಳಿತಕ್ಕಂಥ ನಕ್ಷತ್ರ. ಮತ್ತು ಭೂಮಿಯ ಅವಳಿ ಗ್ರಹ ಯಾವುದಾದ್ರೂ ಅಂತ ಎಕ್ಸಾಂಪಲ್ ಕೇಳೋದಂತಂದರೆ ನಾವು ಈ ಶುಕ್ರ ಗ್ರಹನೇ ಹಾಕಬೇಕು. ನೆಕ್ಸ್ಟು ಇದು ಏನು ಸ್ಪೆಷಲ್ ಅಂತಂದರೆ ಸೌರವ್ಯೂಹದಲ್ಲಿ ಅತಿ ದೀರ್ಘಾವಧಿಯ ಭ್ರಮಣವನ್ನು ಹೊಂದಿರತಕ್ಕಂಥ ಅಂತಂದರೆ ತನ್ನಲ್ಲೇ ತಾನು ತಿರುಗ್ತಕ್ಕಂಥ ಅವಧಿಯನ್ನು ಹೆಚ್ಚಾಗಿ ಹೊಂದಿರತಕ್ಕಂಥ ಅವಧಿ ಈ ಶುಕ್ರ ಗ್ರಹ. ಎಷ್ಟಪ್ಪ ಅಂತಂದರೆ 224 ದಿನಗಳು ಅಂತಂದರೆ 224.70 ದಿನಗಳನ್ನು ಇದು ಹೊಂದಿದೆ. ಅದು ಶುಕ್ರ ಗ್ರಹ. ನೆಕ್ಸ್ಟು ನೋಡಿ, ಆಗ್ಲೂ ಹೇಳಿದೆ ಭೂಮಿಯ ಅವಳಿ ಗ್ರಹ ಅಂತ ಯಾವುದನ್ನು ಕರಿತೀವಿ ಅಂತಂದರೆ ಶುಕ್ರ ಗ್ರಹನ ಕರಿತೀವಿ. ಹಾಗಾಗಿ ಭೂಮಿಗೆ ಸಮೀಪದಲ್ಲಿರ್ತಕ್ಕಂಥ ಗ್ರಹ ಯಾವುದಪ್ಪ ಅಂತಂದರೆ ಶುಕ್ರ. ಈ ಗ್ರಹವು ಎಷ್ಟು ಉಪಗ್ರಹಗಳನ್ನು ಹೊಂದಿದೆ ಅಂತಂದರೆ ಈ ಶುಕ್ರ ಗ್ರಹಗಳು ಯಾವುದೇ ಒಂದು ಉಪಗ್ರಹಗಳನ್ನು ಹೊಂದಿರತಕ್ಕಂಥದ್ದು ಇಲ್ಲ. ಮತ್ತು ಈ ಭೂಮಿಯನ್ನು ಶುಕ್ರ ಗ್ರಹವನ್ನು ಭೂಮಿಯ ಅವಳಿ ಗ್ರಹ ಅಂತ ಕರೀತಾರೆ. ನೆಕ್ಸ್ಟು ಭೂಮಿ ಅಂದರೆ ನಮ್ಮ ಗ್ರಹ. ಈ ಭೂಮಿಯ ಸ್ಪೆಷಲ್ ಏನೇನಪ್ಪ ನೋಡ್ತಾ ಹೋದರೆ ಭೂಮಿಯ ವ್ಯಾಸ ಸಮಭಾಜಕ ವೃತ್ತದಲ್ಲಿ ಅಂತಂದರೆ ನೀವು ನೋಡೇ ಇರ್ತೀರ. ಏನಪ್ಪ ಈ ಸಮಭಾಜಕ ವೃತ್ತ ಅಂತಂದರೆ ಈ ಪೋರ್ಷನನ್ನು ಸಮಭಾಜಕ ವೃತ್ತ ಅಂತ ಕರಿತೀವಿ. ಈ ಸಮಭಾಜಕ ವೃತ್ತದ ಇವರ ಡಿಸ್ಟೆನ್ಸ್ ಬಂತು ಅಂತಂದರೆ ಎಷ್ಟಪ್ಪ ಅಂತಂದರೆ ಇದು 12,756 ಕಿಲೋಮೀಟ್ರು. ಮತ್ತು ಧ್ರುವೀಯ ವ್ಯಾಸ ಅಂತಂದರೆ ಈ ಭಾಗವನ್ನು ನಾವು ಧ್ರುವೀಯ ಅಂತ ಕರಿತೀವಿ. ಇದರ ವ್ಯತ್ಯಾಸ ಬಂತಂತಂದ್ರು 12,714 ಕಿಲೋಮೀಟರ್. ಮತ್ತು ಈ ಸಮಭಾಜಕ ವೃತ್ತದ ಸುತ್ತಳತೆ ಎಷ್ಟಪ್ಪ ಅಂತಂದರೆ 40,077 ಕಿಲೋಮೀಟರ್ ಇದು ಸುತ್ತಳತೆಯನ್ನು ಹೊಂದಿದೆ. ನೆಕ್ಸ್ಟು ತ್ರಿಜ್ಯ ಅಂತಂದರೆ ಇವಾಗಲೇ ನೋಡ್ತಾ ಹೋದ್ರಿ ಏನು ಇದನ್ನು ನಾವು ತ್ರಿಜ್ಯ ಅಂತೀವಿ. ಈ ಭೂಮಿಯ ಡಿಸ್ಟೆನ್ಸ್ ಎಷ್ಟಿದೆ ಅಂತಂದರೆ 6,378 ಕಿಲೋಮೀಟರ್ ಇದೆ. ನೆಕ್ಸ್ಟು ಈ ಧ್ರುವೀಯ ಸುತ್ತಳತೆ ಬಂತು ಅಂದು 40,009 ಕಿಲೋಮೀಟರ್ ಇದು ಧ್ರುವೀಯ ಸುತ್ತಳತೆಯನ್ನು ಹೊಂದಿದೆ ಅಂತೆ. ನೆಕ್ಸ್ಟು ಈ ಭೂಮಿಯ ಮೇಲೆ ತಾಪಮಾನ 15 ಡಿಗ್ರಿ ಸೆಲ್ಸಿಯಸ್ ಅಂತಂದರೆ 15% ಇದೆ. ನೆಕ್ಸ್ಟು ಇದು ಭೂಮಿ ಯಾವ ರೀತಿ ತನ್ನ ಅಕ್ಷಭ್ರಮಣೆಯಲ್ಲಿ ಸುತ್ತುತ್ತಪ್ಪ ಅಂತಂದರೆ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕಿದು ಸುತ್ತಕ್ಕಂಥದ್ದು. ಮತ್ತು ಡೆನ್ಸಿಟಿ ನೋಡ್ತಾ ಹೋಗ್ತಂದ್ರೆ ಈ ಭೂಮಿಯ ಡೆನ್ಸಿಟಿ ಎಕ್ಸಾಮಲ್ಲಿ ಕೇಳಬಹುದು. ಇದು ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಸಾಂದ್ರವಾದ ಗ್ರಹವಾಗಿದೆ ಅಂತಂದರೆ ಸೌರಮಂಡಲದಲ್ಲಿ ಅತಿ ಹೆಚ್ಚು ಸಾಂದ್ರವಾದ ಆಕಾಶಕಾಯ ಯಾವುದಪ್ಪ ಅಂತಂದರೆ ಅಥವಾ ಗ್ರಹ ಯಾವುದಂತಾರೆ ನಮ್ಮ ಭೂಮಿ. ಹಾಗಾಗಿ ಇದು ಎಷ್ಟು ದಪ್ಪ ಅಥವಾ ಎಷ್ಟು ಸೈಜ್ ಇದೆ ಅಂತಂದರೆ ಸೌರವ್ಯೂಹದಲ್ಲಿ 5ನೇ ಅತಿ ದೊಡ್ಡ ಗ್ರಹ ಯಾವುದಪ್ಪ ಅಂತಂದರೆ ಇದು ಭೂಮಿ. ಮತ್ತು ಈ ನಮ್ಮ ಭೂಮಿಯನ್ನು ಯಾವ ಹೆಸರುಗಳಿಂದ ಕರೀತಾರೆ ಅಂತಂದರೆ ಜಲಾವೃತ ಗ್ರಹ ಅಂತ ಕರೀತಾರೆ, ನೀಲಿ ಗ್ರಹ ಅಂತ ಕರೀತಾರೆ, ಜೀವಿಗಳು ಅಸ್ತಿತ್ವ ಪಡೆದಿರುವ ಗ್ರಹ ಅಂತ ಕರೀತಾರೆ. ಇದರ ಭೂಮಿಯ ತನ್ನ ಅಕ್ಷಭ್ರಮಣ ಅಂತಂದರೆ ಗ್ರಹಗಳು ತನ್ನನ್ನು ತಾನು ಸುತ್ತಲಿಕ್ಕೆ ಎಷ್ಟು ದಿನ ತಗೊಂತವಂತಂದರೆ ಭೂಮಿ 23 ಗಂಟೆ 56 ನಿಮಿಷ 4.09 ಸೆಕೆಂಡ್ಸನ್ನು ತನ್ನನ್ನು ತಾನು ತಿರುಗಕ್ಕೆ ಇದು ತಗೊಳುತ್ತೆ. ಹಾಗಾಗಿ ಭೂಮಿಯ ಪರಿಭ್ರಮಣ ಅವಧಿ ಎಷ್ಟಪ್ಪ ಅಂತಂದರೆ ಭೂಮಿಯ ಪರಿಭ್ರಮಣ ಅಂತಂದರೆ ಭೂಮಿ ತನ್ನನ್ನು ತಾನು ತಿರುಗಂತ ಸೂರ್ಯನ ಸುತ್ತು ಒಂದು ಸುತ್ತು ಹಾಕ್ಲಿಕ್ಕೆ ಎಷ್ಟು ದಿನ ಟೈಮ್ ತಗೊಳುತ್ತೆ ಅಂತಂದರೆ 365 ದಿನ 6 ಗಂಟೆ ಇದು ತಗೊಳುತ್ತೆ. ಹಾಗಾಗ್ತಂದರೆ
ಭೂಮಿಗೆ ಇರ್ತಕ್ಕಂಥ ಭೂಮಿಯ ಸುತ್ತಕ್ಕಂಥ ನೈಸರ್ಗಿಕ ಉಪಗ್ರಹ ಯಾವುದಪ್ಪ ಅಂತಂದರೆ ಭೂಮಿಯ ನೈಸರ್ಗಿಕ ಉಪಗ್ರಹ ಚಂದ್ರ. ಹಾಗಾದರೆ ಭೂಮಿಗೆ ಮತ್ತು ಚಂದ್ರನಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ ದೂರ ಎಷ್ಟಿದೆ ಅಂತಂದರೆ 3,84,000 ಕಿಲೋಮೀಟರ್ ತನಕ ಡಿಸ್ಟೆನ್ಸು ಭೂಮಿಗೆ ಮತ್ತು ಚಂದ್ರನಿಗೆ ಇದೆ. ಹಾಗಾದರೆ ಈಗ ಚಂದ್ರ ನೋಡಿದೆ, ಈ ಭೂಮಿಗೂ ಮತ್ತು ಸೂರ್ಯಗೂ ಎಷ್ಟಿರ್ಬೋದು ಡಿಫ್ರೆನ್ಸ್ ಅಂತಂದರೆ 149.60 ಮಿಲಿಯನ್ ಕಿಲೋಮೀಟರ್ಗಳನ್ನು ಡಿಸ್ಟೆನ್ಸ್ನ ಹೊಂದಿದೆ. ನೆಕ್ಸ್ಟು ನಮ್ಮ ಭೂಮಿಯಲ್ಲಿ ಯಾವ ತರಹದ ಪ್ರಮುಖವಾದ ಅನಿಲಗಳು ಕಂಡುಬರ್ತವೆ ಅಂತಂದರೆ ಅತಿ ಹೆಚ್ಚಾಗಿ ನೈಟ್ರೋಜನ್ ಕಂಡುಬರುತ್ತೆ. ಎಷ್ಟು 78% ಆಫ್ ನೈಟ್ರೋಜನ್ ಕಂಡುಬರುತ್ತೆ, 21% ಆಫ್ ಆಕ್ಸಿಜನ್ ಕಂಡುಬರುತ್ತೆ. ಹಾಗಾದರೆ ಚಂದ್ರನಿಂದ ಭೂಮಿಗೆ ಎಷ್ಟು ನಿಮಿಷ ತಗೊಳತ್ತಂತಂದರೆ 13 ಸೆಕೆಂಡ್ ಬೇಕಾಗುತ್ತೆ. ಚಂದ್ರನಿಂದ ಭೂಮಿಗೆ ಬೀಳ್ತಕ್ಕಂಥ ಬೆಳಕಿಗೆ 13 ಸೆಕೆಂಡ್ ಬೇಕಾಗುತ್ತೆ. ನೆಕ್ಸ್ಟು ಮಂಗಳ ಗ್ರಹ ನೋಡಿ, ಈ ಮಂಗಳ ಗ್ರಹನ ಯಾವ್ಯಾವ ಹೆಸರುಗಳಿಂದ ಕರೀತಾರಪ್ಪ ಅಂತಂದರೆ ಒಂದು ಕೆಂಪು ಗ್ರಹ ಅಂತ ಕರೀತಾರೆ, ಅಂಗಾರಕ ಅಂತ ಕರೀತಾರೆ, ಕುಜ ಎಂದು ಕರೀತಾರೆ. ಹಾಗಾಗಿ ಭೂಮಿಯನ್ನು ಬಿಟ್ಟು ಭೂಮಿ ತರಹದ ಅದೇ ವಾತಾವರಣ ನಮ್ಮ ಸೌರಮಂಡಲದ ಯಾವ್ಯಾವ ಗ್ರಹಗಳಲ್ಲಿ ಇದೆ ಅಂತ ನೋಡ್ತಾ ಹೋದರೆ ಭೂಮಿಯನ್ನು ಹೊರತುಪಡಿಸಿ ಜೀವಸೇಚಕಗಳು ಕಂಡು ಬಂದ ಗ್ರಹ ಎಂದು ನೋಡಿ, ಭೂಮಿಯಲ್ಲಿರ್ತಕ್ಕಂಥ ಜೀವಿಸುವ ಥರ ಪ್ರಾಣಿಗಳ ಥರ ಯಾವುದೇ ಇನ್ನೊಂದು ಗ್ರಹದಲ್ಲಿ ಪ್ರಾಣಿಗಳು ಇದಾವೆ ಅಂತ ಯಾವುದಾದ್ರು ನೋಡ್ತಾ ಹೋದರೆ ಮಂಗಳ ಗ್ರಹದಲ್ಲಿ ಇವು ಕಂಡುಬರ್ತವೆ. ನೋಡು, ಈ ಮಂಗಳ ಗ್ರಹ ಯಾಕಪ್ಪ ಕೆಂಪಿದೆ, ರೆಡ್ ಆಗಿ ನಮ್ಗೆ ಯಾಕೆ ಕಾಣಿಸ್ತದೆ ಅಂತಂದರೆ ಆ ಮಂಗಳ ಗ್ರಹದಲ್ಲಿ ಕಬ್ಬಿಣದ ಆಕ್ಸೈಡ್ ಅಂತಂದರೆ ಐರನ್ ಆಕ್ಸೈಡು ತುಂಬ ಅತಿ ಹೆಚ್ಚು ಅಮೌಂಟ್ ಆಫ್ ಇರೋದ್ರಿಂದ ನಮಗೆ ಮಂಗಳ ಗ್ರಹ ಕೆಂಪು ಗ್ರಹವಾಗಿ ಕಾಣುತ್ತೆ. ಮತ್ತು ಭೂಮಿಯನ್ನು ಹೊರತುಪಡಿಸಿ ಋತುಮಾನಗಳು ಸಂಭವಿಸೋ ಏಕೈಕ ಗ್ರಹ ನೋಡಿ, ಸೋಲಾರ್ ಸಿಸ್ಟಮಲ್ಲಿ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಭೂಮಿಯನ್ನು ತೊರೆದು ಬೇರೆ ಗ್ರಹದಲ್ಲಿ ಯಾವುದಾದ್ರೂ ನಡೀತಾ ಅಂತಂದರೆ ಮಂಗಳ ಗ್ರಹದಲ್ಲಿ ನಡೀತಾ ಇದೆ. ಹಾಗಾಗಿ ಅತಿ ಹೆಚ್ಚು ಭೂಮಿ ಮೇಲೆ ಭೂಮಿ ಮೇಲಿಂದ ಭೂಮಿಯನ್ನು ಬಿಟ್ಟು ಬೇರೆ ಸೋಲಾರ್ ಸಿಸ್ಟಮಲ್ಲಿ ಅತಿ ಹೆಚ್ಚು ಸಂಶೋಧನೆಗೆ ಒಳಗಾಗಿರ್ತಕ್ಕಂಥ ಗ್ರಹ ಯಾವುದಪ್ಪ ಅಂದರೆ ಫಸ್ಟು ಮಂಗಳ ಗ್ರಹ. ನೆಕ್ಸ್ಟು ಈ ಮಂಗಳ ಗ್ರಹದ ವಾತಾವರಣದಲ್ಲಿ ಯಾವ್ಯಾವ ಅನಿಲಗಳು ಕಂಡುಬರ್ತಾವಪ್ಪ ಅಂತಂದರೆ ಮೊದಲನೇದಾಗಿ ಕಾರ್ಬನ್ ಡೈಆಕ್ಸೈಡ್ ಇದು ಕಂಡುಬರ್ತಕ್ಕಂಥದ್ದು, ನೆಕ್ಸ್ಟು ನೈಟ್ರೋಜನ್ ಕಂಡುಬರ್ತಕ್ಕಂಥದ್ದು, ನೆಕ್ಸ್ಟು ಆರ್ಗನ್ ಇದು ಕಂಡುಬರ್ತಕ್ಕಂಥದ್ದು. ಇದು ಸೂರ್ಯನ ಸುತ್ತಲೂ ಎಷ್ಟು ದಿನ ತಗೊಂತಂತಂದರೆ ಮಂಗಳ ಗ್ರಹದ ಪರಿಭ್ರಮಣ ಅವಧಿ ಎಷ್ಟಪ್ಪ ಅಂತಂದರೆ 686.98 ದಿನಗಳ ಕಾಲ ಇದು ತಗೊಳುತ್ತಂತೆ. ಹಾಗಾಗಿ ಇದು ಯಾವ ಅನಿಲಗಳನ್ನು ಇದು ಜಾಸ್ತಿ ಹೊಂದಿದೆ, ಅತಿ ಹೆಚ್ಚು ನೈಟ್ರೋಜನ್ ಹೊಂದಿರತಕ್ಕಂಥ ಗ್ರಹ ಯಾವುದಪ್ಪ ಅಂತಂದರೆ ಮಂಗಳ. ಇದಕ್ಕೆ ಸ್ಪೆಷಲ್ ಏನಪ್ಪ ಅಂತಂದರೆ ರೋಮನಿನ ಯುದ್ಧ ದೇವತೆ ಹೆಸರನ್ನು ಇದು ಇಡಲಾಗಿದೆ ಅಂತೆ. ಹಾಗಾಗಿ ಈ ಯಾವಪ್ಪ ಅಂತಂದರೆ ಈ ಮಂಗಳ ಗ್ರಹದಲ್ಲಿ ಅತಿ ಹೆಚ್ಚು ಇರ್ತಕ್ಕಂಥ ದೊಡ್ಡ ಬೆಟ್ಟ ಯಾವುದು ಅಂತಂತಂದರೆ ನಿಕ್ಸ್ ಒಲಿಂಪಿಯಾ ಅಂತ. ಇದು ಮಂಗಳ ಗ್ರಹದಲ್ಲಿ ಕಂಡುಬರ್ತಕ್ಕಂಥ ಅತಿ ಹೆಚ್ಚು ದೊಡ್ಡದಾಗಿದೆ. ಹಾಗಾಗಿ ನಮ್ಮ ಭೂಮಿಯ ಮೇಲೆ ಅತಿ ಹೆಚ್ಚು ದೊಡ್ಡದಾಗಿ ಕಂಡುಬರ್ತಕ್ಕಂಥ ಪರ್ವತ ಯಾವುದು ಅಂತ ಫ್ರೆಂಡ್ಸ್ ಕಮೆಂಟ್ ಹಾಕಿ. ಹಾಗಾಗಿ ಮಂಗಳ ಗ್ರಹದ ಅನ್ವೇಷಣೆಗಾಗಿ ಕೈಗೊಂಡ ನೌಕೆಗಳಂತಂದರೆ ಭೂಮಿಯ ಮೇಲಿಂದ ಆಗಲೇ ಹೇಳಿದೆ ಅತಿ ಹೆಚ್ಚು ಸಂಶೋಧಿಸಲ್ಪಟ್ಟ ಗ್ರಹ ಭೂಮಿಯನ್ನು ಬಿಟ್ಟು ಯಾವುದಪ್ಪ ಅಂತಂದ್ರೆ ಮಂಗಳ ಗ್ರಹ. ನೋಡಿ, ನೆಕ್ಸ್ಟು ಇದು ಯಾವುದಪ್ಪ ಅಂತಂದರೆ BEAGER-2 ಅಥವಾ ಕ್ಯೂರಿಯಾಸಿಟಿ ರೋವರ್. ಇದು ಕ್ಯೂರಿಯಾಸಿಟಿ ಯಾವುದು ಅಂತಂದರೆ ನಾಸಾ, ನ್ಯಾಷನಲ್ ಏರೋಸ್ಪೇಸ್ ಏಜೆನ್ಸಿ, ಅಮೆರಿಕಾದ್ದು. ನೆಕ್ಸ್ಟು ಈ ಮಂಗಳ ಗ್ರಹ ಯಾವ್ಯಾವ ನೈಸರ್ಗಿಕ ಉಪಗ್ರಹಗಳನ್ನು ಹೊಂದಿದೆ ಅಂತಂದರೆ ಫೋಬೋಸ್ ಮತ್ತು ಡಿಬೋಸ್ ಅಂತಕ್ಕಂಥ ಉಪಗ್ರಹಗಳನ್ನು ಇವು ಹೊಂದಿದೆ. ಹಾಗಾದರೆ ಮಂಗಳ ಗ್ರಹವನ್ನು ಅಧ್ಯಯನ ಮಾಡಲು ಕಳಿಸಿರ್ತಕ್ಕಂಥ ಮೊದಲ ನೌಕೆ ಯಾವುದಪ್ಪ ಅಥವಾ ಕೃತಕ ಉಪಗ್ರಹ ಯಾವುದಪ್ಪ ಅಂತಂದರೆ ಮರಿನಾರ್ 4 ಅಂತಕ್ಕಂಥ ಒಂದು ಉಪಗ್ರಹ. ನೆಕ್ಸ್ಟು ಗುರುಗ್ರಹ. ನೋಡಿ, ಈ ಗ್ರಹನ ಯಾವ್ಯಾವ ಹೆಸರಿನಿಂದ ಕರೀತಾರೆ ಅಂತಂದರೆ ಬೃಹಸ್ಪತಿ ಅಂತ ಕರೀತಾರೆ. ಅತಿ ದೊಡ್ಡ ಗ್ರಹ ಇದು, ಕಾನೂನಿನ ಅಧಿದೇವತೆ ಅಥವಾ ಕಂದು ಕುಬ್ಜ, ಅನ್ಯ ಹೆಸರುಗಳನ್ನು ಇದನ್ನು ಕರೆಯಲಾಗುತ್ತದೆ. ಮತ್ತು ಸೌರಮಂಡಲದಲ್ಲಿ ಅತಿ ಬೇಗನೆ ಬೆಳಕಾಗ್ತಕ್ಕಂಥ, ಅತಿ ಬೇಗನೆ
ರಾತ್ರಿ ಆಗ್ತಕ್ಕಂಥ ಗ್ರಹ ಯಾವುದ್ರಿದೆ ಅಂದರೆ ಇದು ಗುರುಗ್ರಹ. ನೋಡಿ, ಇದು ಅತಿ ವೇಗವಾಗಿ ಅಂತಂದರೆ ಅತಿ ವೇಗವಾದ ಅಕ್ಷಾಭ್ರಮಣೆಯನ್ನು ಹೊಂದಿರತಕ್ಕಂಥ ಗ್ರಹ ಯಾವುದಪ್ಪ ಅಂತಂದರೆ ಇದು ಗುರುಗ್ರಹ. ಇದು ತನ್ನ ಅಕ್ಷೆಯಲ್ಲಿ ಒಂದು ಕಂಪ್ಲೀಟ್ ಸರೌಂಡಿಂಗ್ ಹಾಕಕ್ಕೆ ಎಷ್ಟು ದಿನ ತಗೊಳುತ್ತೆ ಅಂತಂದರೆ, ಅಂದರೆ ದೈನಂದಿನ ಚಲನೆ ಅಥವಾ ಅಕ್ಷಾಭ್ರಮಣ ತಗೊಳ್ಳಂತಂದರೆ 9 ಗಂಟೆ 50 ನಿಮಿಷಗಳನ್ನು ತಗೊಳುತ್ತೆ. ಹಾಗಾಗಿ ಸೌರಮಂಡಲದಲ್ಲಿ ಅತಿ ಹೆಚ್ಚು ಚಿಕ್ಕ ದಿನಗಳನ್ನು ಹೊಂದಿರತಕ್ಕಂಥ ಗ್ರಹ ಯಾವುದಪ್ಪ ಅಂತಂದರೆ ಗುರುಗ್ರಹ. ನೋಡಿ, ಇದು ಚಿಕ್ಕ ಹಗಲನ್ನು ಹೊಂದಿರತಕ್ಕಂಥದ್ದು ಮತ್ತು ಇದು ಯಾವ ಯಾವ ಅನಿಲಗಳನ್ನು ಹೆಚ್ಚಾಗಿ ಕಂಡುಬರುತ್ತಪ್ಪ ಅಂತಂದರೆ ಹೈಡ್ರೋಜನ್ ಕಂಡುಬರ್ತಕ್ಕಂಥದ್ದು, ಹೀಲಿಯಂ ಕಂಡುಬರ್ತಕ್ಕಂಥದ್ದು. ನೆಕ್ಸ್ಟು, ಈ ಗುರುಗ್ರಹದಲ್ಲಿ ಯಾವ್ಯಾವ ಧಾತುಗಳು ಹೆಚ್ಚಾಗಿ ಕಂಡುಬರ್ತವೆ ಅಂತಂದರೆ ಹೈಡ್ರೋಜನ್ ಮತ್ತು ಹೀಲಿಯಂ. ನೋಡಿ, ಸೂರ್ಯನಲ್ಲೂ ಹೈಡ್ರೋಜನ್ ಹೀಲಿಯಂ ಅನ್ನು ಕಂಡುಬರ್ತವೆ ಮತ್ತು ಅತಿ ಹೆಚ್ಚು ಪ್ರಕಾಶಮಾನವಾಗಿ ಹೊಳಿತಕ್ಕಂಥ ಗ್ರಹಗಳಲ್ಲಿ ಬೈಜಿಕ ಸಮ್ಮಿಳನ ಕ್ರಿಯೆ ನಡೆಯುತ್ತೆ ಅಂತ ನಿಮಗೆ ಆಗಲೇ ಹೇಳಿದೆ. ಆ ಬೈಜಿಕ ಸಮ್ಮಿಳನ ಕ್ರಿಯೆ ನಡಿಬೇಕು ಅಂತಂದರೆ ಹೈಡ್ರೋಜನ್ ಮತ್ತು ಹೀಲಿಯಂನ ಕಂಬಷನ್ ಬೇಕು ಅಂತ ಹೇಳಿದೆ. ಆದರೆ ಈ ಗ್ರಹದಲ್ಲಿ ಏನಪ್ಪ ಸ್ಪೆಷಲ್ ಅಂತಂದರೆ ಈ ಗುರುಗ್ರಹದಲ್ಲಿ ಹೈಡ್ರೋಜನ್ ಮತ್ತು ಹೀಲಿಯಂ ಇರುತ್ತೆ. ಆದರೆ ಈ ಎರಡು ಅನಿಲಗಳು ಗುರುಗ್ರಹದಲ್ಲಿ ಇದ್ರೂ ಕೂಡ ಇಲ್ಲಿ ಬೈಜಿಕ ಸಮ್ಮಿಳನ ಕ್ರಿಯೆ ನಡೆಯೋದಿಲ್ಲ. ಮತ್ತು ಇದು ಯಾವ ರೀತಿ ಒಂದು ಫಿಸಿಕಲ್ ಶೇಪನ್ನು ಹೊಂದಿದೆ ಅಂತಂದರೆ ಈ ಗುರುಗ್ರಹ ಧ್ರುವಗಳ ಬಳಿ ಚಪ್ಪಟೆ ಆಗಿದೆ, ಆದರೆ ಸಮಭಾಜಕ ವೃತ್ತದಲ್ಲಿ ಇದು ಉಬ್ಬಾಗಿದೆ ಅಂತೆ. ಹಾಗಾಗಿ ಇದರ ವೇಗ ಎಷ್ಟು km/h ತಿರುಗುತ್ತದೆ ಅಂತಂದರೆ 3000 km/h ತಿರುಗುತ್ತೆ. ಯಾವುದು ಈ ಗುರುಗ್ರಹ. ನೆಕ್ಸ್ಟು ಏನಪ್ಪ ಇದು ಗ್ರಹಗಳಿಗೆ ಅಂತಂದರೆ ಸ್ವಾಭಾವಿಕ ಉಪಗ್ರಹಗಳಿಗೆ ಸಂಬಂಧಿಸಿದಂತೆ ಗುರುಗ್ರಹದ ಏನಪ್ಪ ಸ್ಪೆಷಲ್ ಅಂತಂದರೆ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವ 2ನೇ ಗ್ರಹ ಆಗಿದೆ ಅಂತೆ. ನೋಡಪ್ಪ, ಹಾಗಾದರೆ ಎಷ್ಟು ನ್ಯಾಚುರಲ್ ಉಪಗ್ರಹಗಳನ್ನು ಹೊಂದಿರುತ್ತೆ? 66ಕ್ಕಿಂತಲೂ ಹೆಚ್ಚಿಗೆ ಉಪಗ್ರಹಗಳನ್ನು ಹೊಂದಿರತಕ್ಕಂಥ ಗ್ರಹ ಇದು. ಉದಾಹರಣೆಯಾಗಿ ಯುರೋಪ, ಗ್ಯಾನಿಮಡ, ಕ್ಯಾಲಿಸ್ಟೋ. ಹಾಗಾಗಿ ಸೌರಮಂಡಲದಲ್ಲಿ ಅತಿ ದೊಡ್ಡ ಸ್ವಾಭಾವಿಕ ಉಪಗ್ರಹ ಯಾವುದಪ್ಪ ಅಂತಾರೆ ಗ್ಯಾನಿಮಡ. ಈ ಗ್ಯಾನಿಮಡ ಯಾವ ಗ್ರಹಕ್ಕೆ ಉಪಗ್ರಹ ಆಗಿದೆ? ಗುರುಗ್ರಹಕ್ಕೆ ಆಗಿದೆ. ನೋಡಿ, ಈ ಗುರುಗ್ರಹದಲ್ಲಿ ಐಯೋ ಎಂಬ ಜ್ವಾಲಾಮುಖಿಯು ಪ್ರಕ್ರಿಯೆ ಹೊಂದಿರುವ ಏಕೈಕ ಉಪಗ್ರಹ ಆಗಿದೆ ಅಂತೆ. ನೋಡಿ, ಈ ಐಯೋ ಅಥವಾ ಜ್ವಾಲಾಮುಖಿ ಪ್ರಕ್ರಿಯೆ ಹೊಂದಿರತಕ್ಕಂಥ ಏಕೈಕ ಉಪಗ್ರಹ ಆಗಿದೆ ಅಂತೆ. ನೋಡಿ, ಈ ಗುರುಗ್ರಹನ ಯಾರಪ್ಪ ಆಗಲೇ ನಾವು ಡಿಸ್ಕಷನ್ ಮಾಡಿದ್ವಿ. ಟೆಲಿಸ್ಕೋಪನ್ನು ತಯಾರಿಸಿ ಭೂಮಿಯನ್ನು ಮೊದಲು ಕಂಡಿರತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಗೆಲಿಲಿಯೋ. ಆ ಗೆಲಿಲಿಯೋ ಅಂತಕ್ಕಂಥ ವ್ಯಕ್ತಿನೇ ಈ ಗುರುಗ್ರಹವನ್ನು ಕಂಡಿರತಕ್ಕಂಥದ್ದು. ಹಾಗಾಗಿ ಈ ಉಪಗ್ರಹಗಳನ್ನು ಈ ಗೆಲಿಲಿಯೋ ಕಂಡಿಡಿದಾಗಿಂದ ಈ ಉಪಗ್ರಹಗಳನ್ನು ಏನಂತ ಕಂಡುಹಿಡಿತಾರಪ್ಪ ಅಂತಂದರೆ ಗೆಲಿಲಿಯೋ ಉಪಗ್ರಹಗಳಂತ ಕರೀತಾರೆ. ನೋಡಿ, ಹಾಗಾದರೆ ಈ ಗುರುಗ್ರಹದ ಬಗ್ಗೆ ಮೊದಲದಾಗಿ ಮಾಹಿತಿ ನೀಡ್ತಕ್ಕಂಥ ಈ ಗುರುಗ್ರಹದ ಅಧ್ಯಯನದಲ್ಲಿ ತೊಡಗಿ ಮೊದಲು ನೀಡ್ತಕ್ಕಂಥ ಮಾಹಿತಿಯನ್ನು ಯಾವ ಉಪಗ್ರಹ ನೀಡುತ್ತಪ್ಪ ಅಂತಂದರೆ 1986ರಲ್ಲಿ ವೈಜರ್ ಎಂತಕ್ಕಂಥ ಒಂದು ಉಪಗ್ರಹ ಮೊದಲನೇದಾಗಿ ಗುರುಗ್ರಹದ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ನೋಡಿ, ಇದು ಯಾವ ರೀತಿ ಅಂತಂದರೆ ಇದು ಯಾವ ರೀತಿ ಒಂದು ಬಣ್ಣಗಳನ್ನು ಹೊಂದಿರುತ್ತೆ ಅಂತಂದರೆ ತನ್ನ ಉತ್ತರಾರ್ಧಗೋಳದಲ್ಲಿ ದೊಡ್ಡ ಕೆಂಪು ಮಚ್ಚೆಯನ್ನು ಹೊಂದಿದೆ. ನೋಡಿ, ಈ ಗುರುಗ್ರಹ ತನ್ನ ಉತ್ತರ ಭಾಗದಲ್ಲಿ ಅತ್ಯಂತ ದೊಡ್ಡ ಕೆಂಪು ಮಚ್ಚೆಯನ್ನು ಹೊಂದಿದೆ ಅಂತೆ. ಕಾರಣ ಉಷ್ಣಾಂಶ ಏರುಪೇರಾದಾಗ ನೋಡಿ, ಈ ಗುರುಗ್ರಹದಲ್ಲಿ ಉಷ್ಣಾಂಶ ಏರುಪೇರಾದಾಗ ಉತ್ತರ ಭಾಗದಲ್ಲಿ ಅತ್ಯಂತ ದೊಡ್ಡ ಕೆಂಪು ಮಚ್ಚೆಯನ್ನು ಹೊಂದಿದೆ ಅಂತೆ. ನೋಡಿ, ಮತ್ತು ಈ ಅಕ್ಷಭ್ರಮಣ ಅಂತಂದರೆ ತನ್ನಲ್ಲಿ ತಾನು ಎಷ್ಟು ದಿನ ತಿರುಗುತ್ತೆ ಅಂತಂದರೆ 9 ಗಂಟೆ 50 ನಿಮಿಷ ತಿರುಗತಕ್ಕಂಥದ್ದು. ನೆಕ್ಸ್ಟು ಶನಿ ಅಂದರೆ ಸ್ಯಾಚುರ್ನ್. ನೋಡಿ ಯಾವ ರೀತಿ ಇದೆ. ಈ ಏನಪ್ಪ ಅಂದರೆ ಸ್ಪೆಷಲ್ ಅಂತಂದರೆ ಸೌರಮಂಡಲದಲ್ಲಿ ಅತಿ ಹೆಚ್ಚು ಸುಂದರವಾಗಿರ್ತಕ್ಕಂಥ ಗ್ರಹ ಯಾವುದಪ್ಪ ಅಂದರೆ ಶನಿ. ನೋಡಿ, ಸೌರವ್ಯೂಹದ ಸುಂದರ ಗ್ರಹ ಅಂತ ಕರೀತಾರೆ. ನೆಕ್ಸ್ಟು ಈ ಯಾರಪ್ಪ ಕಂಡಿದ್ದಾರೆ ಈ ಶನಿ ಗ್ರಹನ ಯಾರಪ್ಪ ಕಂಡಿದ್ದಾರೆ ಅಂತಂದರೆ ಕ್ರಿಶ್ಚಿಯನ್ ಹೈಗನ್ ಅವರು, ಈ ಸೈಂಟಿಸ್ಟ್ ಇವರು ಈ ಶನಿ ಗ್ರಹವನ್ನು ಕಂಡುಹಿಡಿತಾರೆ. ಮತ್ತು ಯಾರಪ್ಪ ಇದಕ್ಕೆ ಶನಿ ಗ್ರಹ ಅಥವಾ ಶನಿ ಅಂತ ಹೆಸರಿಟ್ಟರು ಅಂದರೆ ಕ್ರಿಶ್ಚಿಯನ್ ಹೈಗನ್ ಅವರು. ಆದರೆ ಈಗ ನಾವು ಎಲ್ಲ ಗ್ರಹ ನೋಡ್ತಾ ಹೋಗ್ತೀವಿ. ಈಗ ಈ ಶನಿ ಗ್ರಹದಲ್ಲಿ ಯಾವ ಯಾವ ಅನಿಲಗಳಿದೆ ಅಂತಂದರೆ ಮೊದಲನೇದಾಗಿ ಹೈಡ್ರೋಜನ್ ಇದೆ ಮತ್ತು ಹೀಲಿಯಂ ಇದೆ. ಆದರೂ ಕೂಡ ಇಲ್ಲಿ ಬೈಜಿಕ ಸಮ್ಮಿಳನ ಕ್ರಿಯೆ ನಡೆಯಲ್ಲ. ನೆಕ್ಸ್ಟು ಉಂಗುರಗಳನ್ನು ಹೊಂದಿರತಕ್ಕಂಥದ್ದು. ಏನು ಈ ಉಂಗುರಗಳು ಅಂತಂದರೆ ಏನು ಈ ಉಂಗುರಗಳು ಯಾವ ರೀತಿ ಉಂಗುರಗಳು ಮಾಡಲ್ಪಟ್ಟಿದೆ ಅಂತಂದರೆ
ಸೋಲಾರ್ ಸಿಸ್ಟಮಲ್ಲಿ ಇರ್ತಕ್ಕಂಥ ಧೂಳಿನ ಕಣಗಳು, ಘನ ಕಣಗಳು ಮತ್ತು ಹಿಮ ಕಣಗಳಿಂದ ಇವು ಮಾಡಲ್ಪಟ್ಟಿದೆ ಅಂತೆ. ಹಾಗಾದರೆ ಈ ಶನಿ ಗ್ರಹಕ್ಕೆ ಇರ್ತಕ್ಕಂಥ ಬಳೆಗಳನ್ನು ಯಾರು ಕಂಡಿಡಿದ್ರು ಅಂತ ನೋಡ್ತಾ ಹೋದರೆ ಕ್ಯಾಸಿ ಡೇವಿಡರ್ ಎಂತಕ್ಕಂಥ ವ್ಯಕ್ತಿ ಈ ಬಳೆಗಳನ್ನು ಕಂಡಿರ್ತಕ್ಕಂಥ. ನೋಡಿ ಏನಪ್ಪ ಅಂತಂದರೆ ಇಲ್ಲಿ ಕಂಡುಬರ್ತಕ್ಕಂಥ ಗ್ಯಾಪು, ಈ ಬಳೆಗಳ ಮಧ್ಯೆ ಇರ್ತಕ್ಕಂಥ ಗ್ಯಾಪ್ನ ಏನಂತ ಕರೀತಾರೆ ಅಂತಂದರೆ ಕ್ಯಾಸಿನೋ ಅಂತಕ್ಕಂಥ ಕರೀತಾರೆ. ನೋಡಿ ಈ ಶನಿ ಗ್ರಹಕ್ಕೆ ಇರ್ತಕ್ಕಂಥ ಉಪಗ್ರಹಗಳು ಯಾವಪ್ಪ ಅಂತಂದರೆ ಟೈಟಾನ್ ಅಂತಕ್ಕಂಥದ್ದು. ಆಮೇಲೆ ಇತರ ಉಪಗ್ರಹಗಳ ಹೆಸರೇನಪ್ಪ ಅಂತ ಒಂದು ತೆತೀಸ್ ಅಂತಕ್ಕಂಥದ್ದು, ರಿಯಾ, ಮಿಮಾಸ್ ಮತ್ತು ಡಿಯೋನೆ ಮತ್ತು ಎನ್ಸಿಲಾಡಸ್ ಅಥವಾ ಉಪಗ್ರಹಗಳು ಈ ಶನಿಯ ಉಪಗ್ರಹಗಳಾಗಿದೆ. ನೆಕ್ಸ್ಟು ಟೈಟಾನ್ ಸೌರವ್ಯೂಹದ 2ನೇ ಅತಿ ದೊಡ್ಡ ಉಪಗ್ರಹವಾಗಿದೆ ಅಂತ. ನೋಡಿ ಈ ಟೈಟಾನ್ ಏನಪ್ಪ ಅಂತಂದರೆ ಸೌರವ್ಯೂಹದಲ್ಲಿ 2ನೇ ಅತಿ ದೊಡ್ಡ ಉಪಗ್ರಹ ಆಗಿದೆ ಅಂತೆ. ಮೊದಲನೇದು ಗುರುಗ್ರಹದ ಗ್ಯಾನಿಮೆಡ. ಆಮೇಲೆ ಭೂಮಿಯಂತೆ ಏಕೈಕ ವಾತಾವರಣ ಹೊಂದಿರತಕ್ಕಂತಹ ಏಕೈಕ ಗ್ರಹ ಅಂತಂದರೆ ಈ ಟೈಟಾನ್. ಇದರ ಅಕ್ಷಭ್ರಮಣೆ ಬಂದು 10 ಗಂಟೆ 14 ನಿಮಿಷ. ಇದರ ಪರಿಭ್ರಮಣೆ 29.46 ವರ್ಷಗಳು. ನೋಡಿ ಏನಪ್ಪ ಸ್ಪೆಷಲ್ ಅಂತಂದರೆ ಈ ಶನಿ ಗ್ರಹ 82 ಉಪಗ್ರಹಗಳನ್ನು ಹೊಂದಿದೆ ಅಂತೆ. ಮತ್ತು ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರತಕ್ಕಂಥ ಗ್ರಹ ಯಾವುದಪ್ಪ ಅಂತಂದರೆ ಶನಿ ಗ್ರಹ. ನೆಕ್ಸ್ಟು ಸೌರಮಂಡಲದಲ್ಲಿ ಅತ್ಯಂತ ಕಡಿಮೆ ಸಾಂದ್ರತೆ ಹೊಂದಿರತಕ್ಕಂಥ ಗ್ರಹ ಯಾವುದಪ್ಪ ಅಂತಂದರೆ ಶನಿ. ನೆಕ್ಸ್ಟು ಯುರೇನಸ್. ನೋಡಿ ಇದು ಯುರೇನಸ್ ಏನಪ್ಪ ಅಂದ್ರೆ ಸ್ಪೆಷಲ್ ಅಂತಂದರೆ ಸೌರವ್ಯೂಹದಲ್ಲೇ ಅತಿ ದೊಡ್ಡ 3ನೇ ಗ್ರಹ. ಇದು ಸೂರ್ಯನಿಂದ ಎಷ್ಟು ಡಿಫ್ರೆನ್ಸ್ ಇದೆ ಅಂತಂದರೆ 2868 ದಶಲಕ್ಷ ಕಿಲೋಮೀಟರ್ ದೂರ ಇದೆ ಅಂತೆ. ಯಾರಿಂದ? ಸೂರ್ಯನಿಂದ. ಹಾಗಾದರೆ ಏನು ಸ್ಪೆಷಲ್ ಅಂತಂದರೆ ಆಧುನಿಕ ಯುಗದಲ್ಲಿ ಪತ್ತೆ ಹಚ್ಚಿದ ಮೊದಲ ಗ್ರಹ. ನೋಡಿ ಎಕ್ಸಾಂಪಲ್ ಕೇಳಬಹುದು, ಈ ಕೆಳಗಿನ ಯಾವ ಗ್ರಹಗಳನ್ನು ಇತ್ತೀಚೆಗೆ ಪತ್ತೆ ಹಚ್ಚಿದ ಗ್ರಹ ಆಗಿದೆ ಅಂತಾರೆ ಯುರೇನಸ್ನ ಹಾಕಬೇಕಾಗತ್ತೆ. ಮತ್ತು ಈ ಯುರೇನಸ್ನ ಯಾರಪ್ಪ ಕಂಡಿಡಿದ್ರು ಅಂತಂದರೆ 1781 ಮಾರ್ಚ್ 13ನೇ ತಾರೀಕು ವಿಲಿಯಂ ಹರ್ಷಲ್ ಹಲ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಕಂಡುಹಿಡಿತಾನೆ. ಹಾಗಾಗಿ ಇದನ್ನ ಯಾವ ಗ್ರಹ ಅಂತ ಕರೀತಾರೆ ಅಂತಂದರೆ ಹಸಿರು ಗ್ರಹ ಅಂತ ಕರೀತಾರೆ. ಇದರ ಸಂಯೋಜನೆ ಮತ್ತು ಈ ಗ್ರಹ ಹಸಿರಾಗಿರೋಕ್ಕೆ ಮುಖ್ಯವಾಗಿ ಕಾರಣಗಳು ಅಥವಾ ಇದರಲ್ಲಿರ್ತಕ್ಕಂಥ ಎಲಿಮೆಂಟ್ಗಳು ಧಾತುಗಳು ಯಾವುದಪ್ಪ ಅಂತಂದರೆ ಒಂದು ಮೀಥೇನ್ ಮತ್ತು ಈಥೇನ್. ಮೋಸ್ಟ್ಲಿ ಇವು ಟಾಕ್ಸಿಕೆಂಟ್ ಗ್ಯಾಸಸ್ ಅಂತಂದರೆ ವಿಷಕಾರಿ ಅನಿಲಗಳು. ನೆಕ್ಸ್ಟು ಈ ಯುರೇನಸ್ ಯಾವ ಗ್ರಹಗಳನ್ನು ಅಥವಾ ಸ್ವಾಭಾವಿಕ ಉಪಗ್ರಹಗಳನ್ನು ಹೊಂದಿದೆ ಅಂತಂದರೆ ಉದಾಹರಣೆ ಮಿರಾಂಡಾ ಅಥವಾ ಒಬೇರಾನ್ ಅಥವಾ ಏರಿಯಲ್ ಅಥವಾ ಟೈಟಾನಿಯಂ ಉಪಗ್ರಹಗಳನ್ನು ಇದು ಹೊಂದಿರತಕ್ಕಂಥದ್ದು. ನೆಕ್ಸ್ಟು ಈ ಉಪಗ್ರಹಗಳಿಗೆ ಯಾವ ರೀತಿ ಹೆಸರು ಬಂತಪ್ಪ ಅಂತಂದರೆ ಯುರೇನಸ್ಗೆ ಇರ್ತಕ್ಕಂಥ ನೈಸರ್ಗಿಕ ಉಪಗ್ರಹಗಳಿಗೆ ಯಾವ ರೀತಿ ಹೆಸರು ಬಂತಪ್ಪ ವಿಲಿಯಂ ಶೇಕ್ಸ್ಪಿಯರ್ನ ನಾಟಕಗಳ ಮತ್ತು ದೇವತೆಗಳ ಹೆಸರನ್ನು ಈ ಉಪಗ್ರಹಗಳಿಗೆ ಇಡಲಾಗಿದೆ ಅಂತೆ. ನೆಕ್ಸ್ಟು ಇದರ ದೈನಂದಿನ ಮತ್ತು ವಾರ್ಷಿಕ ಚಲನೆಗಳು ಭೂಮಿಯ ಚಲನೆಗಳಿಗೆ ವಿರುದ್ಧವಾಗಿದೆ ಅಂತೆ. ನೋಡಿ ಈ ಯುರೇನಸ್ ಗ್ರಹದ ದೈನಂದಿನ ಚಲನೆಗಳು ಮತ್ತು ವಾರ್ಷಿಕ ಚಲನೆಗಳು ಭೂಮಿಗೆ ವಿರುದ್ಧವಾಗಿದೆ ಅಂತೆ. ನೆಕ್ಸ್ಟು ಇದರ ಅಕ್ಷಭ್ರಮಣೆ 16 ಗಂಟೆ ಅಂತೆ. ನೋಡಿ ಅದು ತನ್ನನ್ನು ತಾನು ತಿರುಗಣಕ್ಕೆ 16 ಗಂಟೆಯನ್ನು ತಗೊಳುತ್ತೆ. ಮತ್ತು ಇದರ ಪರಿಭ್ರಮಣೆ 84 ವರ್ಷಗಳು. ನೆಕ್ಸ್ಟು ಈ ಯುರೇನಸ್ ಗ್ರಹವನ್ನು ಮೊದಲು ಯಾವ ಹೆಸರಿನಿಂದ ಕರೀತಿತ್ತು ಅಂತಂದರೆ ಜಾರ್ಜ್ ನಕ್ಷತ್ರವೆಂದು ಕರೆಯಲಾಗ್ತಿತ್ತಂತೆ. ನೆಕ್ಸ್ಟು ಈ ಗ್ರಹದ ಉಂಗುರಗಳನ್ನು ನೋಡಿ, ಈ ಗ್ರಹದ ಉಂಗುರಗಳನ್ನು ಯಾರ್ಯಾರು ಕಂಡುಹಿಡಿದ್ರಪ್ಪ ಅಂತಂದರೆ ಕೆ ಕುಪ್ಪುಸ್ವಾಮಿ ಮತ್ತು ಜೆ.ಸಿ. ಭಟ್ಟಾಚಾರ್ಯರವರು ಈ ಬಳೆಗಳನ್ನು ಕಂಡುಹಿಡಿತಾರಂತೆ. ನೆಕ್ಸ್ಟು ಸೌರಮಂಡಲದಲ್ಲಿ ಅಥವಾ ಸೋಲಾರ್ ಸಿಸ್ಟಮಲ್ಲಿ ಅತಿ ಹೆಚ್ಚು ವಾಲಿರ್ತಕ್ಕಂಥ ಗ್ರಹ ಯಾವುದಪ್ಪ ಅಂತಂದರೆ ಯುರೇನಸ್. ಎಷ್ಟಪ್ಪ ಅಂತಂದರೆ 82 ಡಿಗ್ರಿ ಇನ್ಕ್ಲೈನ್ ಆಗಿದೆ ಅಂತೆ. ನೆಕ್ಸ್ಟು ನೆಪ್ಚೂನ್. ನೋಡಿ ಈ ನೆಪ್ಚೂನ್ ಯಾವ ರೀತಿ ಕಂಡುಹಿಡಿದ್ರಪ್ಪ ಅಂತಂದರೆ ನ್ಯೂಟನ್ ನಿಯಮದ
ಆಧಾರದ ಮೇಲೆ ಕಂಡಿಡ್ತಕ್ಕಂಥ, ನೋಡಿ ಎಕ್ಸಾಂಪಲ್ ಕೇಳ್ಬೋದು, ಈ ಕೆಳಗಿನ ಯಾವ ಗ್ರಹ ನ್ಯೂಟನ್ ಚಲನದ ನಿಯಮದ ಮೇಲೆ ಕಂಡಿರ್ತಕ್ಕಂಥ ಗ್ರಹ ಯಾವುದಪ್ಪ ಅಂತಂದರೆ ನೆಪ್ಚೂನ್ ಅಂತ ಹಾಕಬೇಕು. ಹಾಗಾದರೆ ಈ ನೆಪ್ಚೂನ್ ಗ್ರಹವನ್ನು ಯಾರಪ್ಪ ಕಂಡಿಡಿದ್ರಪ್ಪ ಅಂತಂದರೆ ಜೋಹಾನ್ಸ್ ನಾಲೆ ಅಂತಕ್ಕಂಥ ವ್ಯಕ್ತಿ ಈ ನೆಪ್ಚೂನ್ ಗ್ರಹವನ್ನು ಕಂಡಿಡ್ತಕ್ಕಂಥದ್ದು. ನೆಕ್ಸ್ಟ್ ಏನನ್ನ ಕರೀತಾರೆ ಅಂತಂದರೆ ಈ ನೆಪ್ಚೂನ್ ಗ್ರಹವನ್ನು ಸಮುದ್ರದ ಅಧಿದೇವತೆ ಅಂತ ಕರೀತಕ್ಕಂಥದ್ದು. ನೋಡಿ ನೆಕ್ಸ್ಟು ಇದು ಯಾವ ರೀತಿ ವಾರ್ಷಿಕ ಚಲನೆಯನ್ನು ಹೊಂದಿರತಕ್ಕಂಥದ್ದು. ವಾರ್ಷಿಕ ಚಲನೆ ಅಂತಂದರೆ ಆ ಗ್ರಹವು ಸೂರ್ಯನ ಸುತ್ತಕ್ಕೆ ಎಷ್ಟು ದಿನ ಟೈಮ್ ತಗೊಳುತ್ತೆ ಅಂತಂದರೆ 236 ವರ್ಷಗಳನ್ನು ತಗೊಂಡಿದೆ. ನೋಡಿ ಹಾಗಾದರೆ ಸೌರಮಂಡಲದಲ್ಲೇ ಅತಿ ಹೆಚ್ಚು ಪರಿಭ್ರಮಣ ಅವಧಿಯನ್ನು ಹೊಂದಿರತಕ್ಕಂಥ ಗ್ರಹ ಯಾವುದಪ್ಪ ಅಂತಂದರೆ ಅದು ನೆಪ್ಚೂನ್ ಗ್ರಹ. ಎಷ್ಟಪ್ಪ ಅಂತಂದರೆ 236 ವರ್ಷಗಳು. ನೋಡಿ ಈ ನೆಪ್ಚೂನ್ ಗ್ರಹ ಎಷ್ಟು ಉಪಗ್ರಹಗಳನ್ನು, ಸ್ವಾಭಾವಿಕ ಉಪಗ್ರಹಗಳನ್ನು ನಡ್ಕೊಂಡಿದೆ ಅಂತಂದರೆ 16 ಉಪಗಳನ್ನು ಹೊಂದಿರತಕ್ಕಂಥ. ಉದಾಹರಣೆ ಯಾವುದಪ್ಪ ಅಂತಂದರೆ ನರ್ಸಿಡ್ ಅಂತಕ್ಕಂಥದ್ದು, ನೆಕ್ಸ್ಟು ಟೈಟಾನ್ ಅಂತಕ್ಕಂಥದ್ದು. ನೋಡಿ ಈ ಯಾವ ವಸ್ತುಗಳಿಂದ ಕೂಡಿದೆ ಅಂತಂದರೆ ಕೋರ್ ಘನವಸ್ತುಗಳಿಂದ ಕೂಡಿದೆ ಅಂತೆ. ಯಾಕೆ ಕೋರ್ ಘನವಸ್ತುಗಳಿಂದ ಯಾಕೆ ಕೂಡಿದೆ? ಲಿಕ್ವಿಡಲ್ಲೂ ಕೂಡಿರ್ಬೋದು, ಆದರೆ ಘನವಸ್ತುಗಳಲ್ಲಿ ಯಾಕಪ್ಪ ಕೂಡಿದೆ? ಇಲ್ಲಿ ತನ್ನದೇ ಆದತಕ್ಕಂಥ ಉಷ್ಣ ಇಲ್ಲ. ಉಷ್ಣ ಇಲ್ಲದೇ ಇರತಕ್ಕಂಥ ಕಾರಣದಲ್ಲಿ ಇಲ್ಲಿ ಘನವಸ್ತುಗಳಿಂದ ಕೂಡಿದೆ ಅಂತ. ನೋಡಿ ಇದರ ಅಕ್ಷಭ್ರಮಣೆ ಅಂತಂದರೆ ತನ್ನನ್ನು ತಾನು ತಿರುಗಲಿಕ್ಕೆ 60 ದಿನಗಳನ್ನು ಇದು ತಗೊಳುತ್ತೆ. ನೆಕ್ಸ್ಟು ಫ್ಲೂಟೋ ಅಂತ ಕರೀತಾರೆ, ಅಥವಾ ಕುಬ್ಜ ಗ್ರಹ ಅಂತಲೂ ಕರೀತಾರೆ. ಈ ಗ್ರಹವು ಸ್ಥಾನವನ್ನು ಕಳೆದುಕೊಂಡಿದೆ. ಈ ಗ್ರಹ ಅಂತಂತಂದರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲೋಯನ್ಸಸ್ ಅಂತ ಒಂದು ಗ್ರೂಪ್ ಇದೆ, ಮತ್ತು ಮೊದಲು 9 ಗ್ರಹ 2006ರವರೆಗೆ ಇದನ್ನು ಗ್ರಹವೆಂದು ಪರಿಗಣಿಸಲಾಗಿತ್ತಂತೆ. ಆದಮೇಲೆ ಈ ಸೌರಮಂಡಲದಿಂದ ಈ ಗ್ರಹನ ತೆಗೆದುಹಾಕಲಾಗಿದೆ ಅಂತೆ. ನೋಡಿ ಈ ಫ್ಲೂಟೋ ಗ್ರಹವನ್ನು ಮೊದಲು ಯಾರಪ್ಪ ಕಂಡಿಡಿದ ಅಂತಂದರೆ 1930ರಲ್ಲಿ ಫ್ಲೂಟೋವನ್ನು ಟುಬಾಂಗ್ ಅನ್ನಕ್ಕಂಥ ವ್ಯಕ್ತಿ ಕಂಡುಹಿಡಿತಾನೆ. ನೆಕ್ಸ್ಟು 2006ರವರೆಗೆ ಇದಕ್ಕೆ 3 ಗ್ರಹಗಳನ್ನು ಹೇಳಲಾಗುತ್ತಿತ್ತು. ನೋಡಿ 2006ರಲ್ಲಿ ಇದಕ್ಕೂ 3 ಗ್ರಹಗಳಿದ್ದಂತೆ. ಯಾವಪ್ಪ ಅಂತಂದರೆ ಚರನ್, ನಿಕ್ಸಾ, ಹೈಡ್ರಾ ಅಂತಕ್ಕಂಥ ಹೆಸರುಗಳನ್ನು ಈ ಗ್ರಹ ಹೊಂದಿತ್ತು. ನೆಕ್ಸ್ಟು ಧೂಮಕೇತು ಅಥವಾ ಹ್ಯಾಲಿಸ್ ಅಲಾಕ್ ಅಥವಾ ಕಾಮೆಟ್. ನೋಡಿ ಯಾವ ಥರ ಇದೆ ಅಂತ. ನೋಡಿ ಈ ಧೂಮಕೇತುಗಳು ಯಾವ ರೀತಿ ಸುತ್ತುತ್ತವೆ ಅಂತಂದರೆ ಸೂರ್ಯನ ಸುತ್ತ ನಿರ್ದಿಷ್ಟ ಪಥದಲ್ಲಿ ಇವು ಸುತ್ತಕ್ಕಂಥದ್ದು. ಸಂಯೋಜನೆ, ಈ ಧೂಮಕೇತುಗಳು ಯಾವ ಒಂದು ಕಣಗಳು, ಯಾವ ಅನಿಲಗಳಿಂದ ಮಾಡ್ಪಟ್ಟಿದೆ ಅಂತಂದರೆ ಹಿಮ ಕಣಗಳು ಮತ್ತು ಧೂಳಿನ ಕಣಗಳಿಂದ ಈ ಕಾಮೆಟ್ ಅಥವಾ ಧೂಮಕೇತುಗಳು ಇವು ಮಾಡ್ತಕ್ಕಂಥ ಬಂದಿದ್ದು. ಈ ಧೂಮಕೇತು ಯಾವಾಗಲೂ ಸೂರ್ಯನ ಅಭಿಮುಖವಾಗಿ ಅಥವಾ ಹಿಂಭಾಗದಲ್ಲಿ ರಚನೆಯಾಗಿರುತ್ತೆ. ನೋಡಿ ಈ ಧೂಮಕೇತು ಸೂರ್ಯನಿಗೆ ಯಾವಾಗಲೂ ಉಲ್ಟಾ ಆಗಿರುತ್ತೆ ಅಂತಂತಂದರೆ ಹಿಂಭಾಗ ರಚನೆಯಲ್ಲಿ ಆಗಿರುತ್ತೆ. ಯಾಕಪ್ಪ ಹಂಗಾಗಿರುತ್ತೆ ಅಂತಂದರೆ ಕಾರಣ ಸಂಯೋಜನೆ, ಸೂರ್ಯನ ಉಷ್ಣತೆ ಎಲ್ಲಿ ಕಡಿಮೆ ಬೀಳುತ್ತದೋ ಆ ಕಡೆ ಬಾಲ ಬೆಳೆಯುತ್ತೆ ಅಂತಂದರೆ ದೂರ ಹೋಗ್ತಾ ಸೂರ್ಯನ ಬೆಳಕಿನ ಶಾಖ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಶಾಖ ಕಡಿಮೆ ಆಗಿರೋ ಹೊತ್ತಿನಾಗಿ ಇದರ ಬಾಲ ಶಾಖ ಎಲ್ಲಿ ಕಡಿಮೆ ಆ ಕಡೆಯಿಂದ ಬೆಳಕೆ ಜಾಸ್ತಿ ಆಗುತ್ತೆ. ಹಾಗಾಗಿ ಇದು ಸೂರ್ಯನ ಆಪೋಸಿಟ್ ಉಲ್ಟಾ ಇರುತ್ತೆ. ನೆಕ್ಸ್ಟು ಏನು ಈ ಧೂಮಕೇತು, ಏನು ಈ ಹ್ಯಾಲಿ ಧೂಮಕೇತು ಅಂತಂದರೆ ಈ ಹ್ಯಾಲಿ ಧೂಮಕೇತು ಅಂತನ್ನ ಎಡ್ಮಂಡ್ ಹ್ಯಾಲಿ ಅಂತಕ್ಕಂಥ ವಿಜ್ಞಾನಿ ಕಂಡುಹಿಡಿತಾನೆ. ಇದು 76 ವರ್ಷಗಳು, ನೋಡಿ ಈ ಹ್ಯಾಲಿ ಧೂಮಕೇತು 76 ವರ್ಷಗಳಿಗೊಮ್ಮೆ ಕಾಣಿಸಿಕೊಂಡಂತೆ. ಇದು ಯಾವಾಗ ಕಂಡುಕೊಂಡಿತ್ತಂತಂದರೆ 1986ರಲ್ಲಿ ಇದು ಕಂಡುಬಂದಿತ್ತಂತೆ. ನೆಕ್ಸ್ಟು ಯಾವಾಗ ಇದು ಮತ್ತೆ ಕಂಡುಬರುತ್ತೆ ಅಂತಂದರೆ 2062ಕ್ಕೆ ಇದು ಕಾಣಬಹುದು ಅಂತ ಹೇಳಿದ್ದಾರೆ. ನೆಕ್ಸ್ಟು ಹೆಲ್ ಬಾಪ್ ಅಂತಕ್ಕಂಥ ಧೂಮಕೇತು, ಇದು 1997ರಲ್ಲಿ ಭೂಮಿಗೆ ಕಾಣಿಸಿಕೊಂಡಂತೆ. ಇದನ್ನು ಯಾರಪ್ಪ ಕಂಡುಹಿಡಿದ್ರು ಅಂತಂದರೆ ಅಮೆರಿಕಾದ ಅಲನ್ ಹೆಲ್ ಮತ್ತು ಥಾಮಸ್ ಬಾಪ್ ಎಂಬುವರು 1973ರಲ್ಲಿ ಈ ಧೂಮಕೇತುವನ್ನು ಕಂಡುಹಿಡಿತಾರೆ. ನೆಕ್ಸ್ಟು ಉಲ್ಕೆಗಳು ಅಥವಾ ಆಸ್ಟ್ರಾಯ್ಡ್ಸ್ ಅಂತ ಕರೀತಾರೆ. ನೆಕ್ಸ್ಟು ಈ ಆಸ್ಟ್ರಾಯ್ಡ್ಸ್ಗಳು ಅಲೆಮಾರಿಗಳಾಗಿದ್ದು ನಿರ್ದಿಷ್ಟವಾದ ಯಾವುದೇ ಪಥಗಳನ್ನು ಹೊಂದಿಲ್ಲ. ನೋಡಿ ಈ ಅಲೆಮಾರಿ ಅಂತ ಅಂತಂದರೆ ತಮಗೆ ನಿರ್ದಿಷ್ಟವಾದ ಸ್ಥಳನೇ ಇವಿಲ್ಲ, ಎಲ್ಲರಿಗೂ ಚಲಿಸ್ತಕ್ಕಂಥದ್ದು ಮತ್ತು ಯಾವುದೇ ಆದ ಒಂದು ಪಥ ಅಥವಾ ಒಂದೇ ಆದಕ್ಕಂಥ ಜಾಗ ಇಲ್ಲ. ನೋಡಿ ಸೂರ್ಯನ ಸುತ್ತಲೂ ಯಾವುದೇ ಪಥ ಹೊಂದಿಲ್ಲ, ಬಿಗ್ ಬ್ಯಾಂಗ್ನಿಂದ ರೂಪುಗೊಂಡಿದೆ. ಈ ಬಿಗ್ ಬ್ಯಾಂಗ್ ಥಿಯರಿಯಿಂದ ನಮಗೇನು ಗೊತ್ತಾಗಿದೆ ಅಂತಂದರೆ
ಸೂರ್ಯನ ಸುತ್ತಲೂ ಈ ಆಸ್ಟ್ರಾಯ್ಡ್ಸ್ಗಳು ಅಥವಾ ಉಲ್ಕೆಗಳು ಯಾವುದೇ ಪಥಗಳನ್ನು ಹೊಂದಿರ್ತವೆ. ನೋಡಿ ಇವನ್ನ ಮತ್ತೆ ಎಂತ ಕರೀತಾರೆ ಅಂತಂದರೆ ಶೂಟಿಂಗ್ ಸ್ಟಾರ್ ಅಂತ ಕರಿತಕ್ಕಂಥದ್ದು. ಈ ಉಲ್ಕೆಗಳನ್ನು ಅಥವಾ ಅಲ್ಲ ಆಸ್ಟ್ರಾಯ್ಡ್ಗಳನ್ನು ಇವು ನಾವು ಶೂಟಿಂಗ್ ಸ್ಟಾರ್ ಅಂತ ಕರಿತವಂತ. ಈ ಏನಪ್ಪ ಅಂತಂದರೆ ಈ ಉಲ್ಕೆಗಳು ಅಥವಾ ಆಸ್ಟ್ರಾಯ್ಡ್ಗಳು ಯಾವ ಯಾವ ಅಂಶಗಳನ್ನು ಹೊಂದಿರ್ತಕ್ಕಂಥಅಂತಂದರೆ ಸಿಲಿಕಾನನ್ನು ಹೊಂದಿರ್ತಕ್ಕಂಥದ್ದು, ಮೆಗ್ನೀಷಿಯಮನ್ನು ಹೊಂದಿರ್ತಕ್ಕಂಥದ್ದು ಮತ್ತು ಅಲ್ಯೂಮಿನಿಯಂ ಅಂತಕ್ಕಂಥಗಳನ್ನು ಇವು ಹೊಂದಿರ್ತಕ್ಕಂಥದ್ದು. ನೆಕ್ಸ್ಟು ಇವು ಈ ಆಸ್ಟ್ರಾಯ್ಡ್ಗಳು ಇರೋದ್ರಿಂದ ನಮ್ಮ ಭೂಮಿಗೆ ಏನು ಹೆಲ್ಪ್ ಅಂತಂದರೆ ಭೂಮಿಯ ಆಂತರಿಕ ರಚನೆಯನ್ನು ತಿಳಿಯಲು ಪರೋಕ್ಷವಾಗಿ ಸಾಕ್ಷಿಗಳಾಗಿರ್ತಾವಂತೆ ಯಾವುವು ಈ ಆಸ್ಟ್ರಾಯ್ಡ್ಗಳು. ನೆಕ್ಸ್ಟು ಈ ಭೂಮಿಯ ವಾತಾವರಣ ಪ್ರವೇಶಿಸಿದ ಕೂಡಲೇ ಉಲ್ಕೆಗಳು ಸುಟ್ಟು ಹೋಗುತ್ತದೆ ಅಂತ. ನೋಡಿ ಈ ಭೂಮಿಯಕ್ಕೆ ಪ್ರವೇಶಿಸಿದ ಹತ್ರ ಆಗ್ತಿದ್ದಂಗೆ ಈ ಉಲ್ಕೆಗಳು ಸುಟ್ಟು ಹೋಗ್ತವೆ. ನೆಕ್ಸ್ಟು ಉಲ್ಕೆಗಳ ಅಥವಾ ಕ್ಷುದ್ರಗ್ರಹಗಳ ಹೊಡೆತದಿಂದ ಭೂಮಿಯ ಮೇಲೆ ಉಂಟಾದ ಆಳವಾದ ತಗ್ಗುಗಳು. ನೋಡಿ ಈ ಉಲ್ಕೆಗಳು ಅಲ್ಲಿಂದ ಫುಲ್ ಸ್ಪೀಡಾಗಿ ಬಂದು ಭೂಮಿ ಮೇಲೆ ಬಿದ್ದಾಗ ಅಲ್ಲಿ ಏನಾದರೂ ಒಂದು ಗುರುತು ಆಗುತ್ತೆ. ಅದರಿಂದ ಆಗಿರ್ತಕ್ಕಂಥ ಉದಾಹರಣೆಗಳು ಯಾವುದಂತಂದರೆ ಲೂನಾರ್ ಸರೋವರ. ಇದು ಮಹಾರಾಷ್ಟ್ರದಲ್ಲಿ ಕಂಡುಬರ್ತಕ್ಕಂಥ ಲೂನಾರ್ ಸರೋವರ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದಂತಂದರೆ ಆಕಾಶದಿಂದ ಬಿದ್ದಂತಕ್ಕಂಥ ಉಲ್ಕೆಯ ಗುರುತಿನಿಂದಾಗಿ ಸೃಷ್ಟಿಯಾಗಿರ್ತಕ್ಕಂಥ ಭಾರತದ ಏಕೈಕ ಸರೋವರ ಯಾವುದಪ್ಪ ಅಂತಂದರೆ ಮಹಾರಾಷ್ಟ್ರದ ಲೂನಾರ್ ಸರೋವರ. ಉಲ್ಕಾ ಸರೋವರ ಕೂಡ ಆಗಿದೆ. ನೋಡಿ ಈ ಉಲ್ಕಾ ಸರೋವರ ಕೂಡ ಆಗಿದೆ ಅಂತೆ. ಇದು ಉಪ್ಪು ನೀರಿನ ಸರೋವರ, ಇದು ಉಲ್ಕಾ ಅಲ್ಲ, ಚಿಲ್ಕಾ ಸರೋವರ. ನೆಕ್ಸ್ಟು ಪ್ರಪಂಚದಲ್ಲಿ ಕಂಡುಬರ್ತಕ್ಕಂಥ ಬ್ಯಾರೇಂಜರ್ ಉಲ್ಕಾ ತಗ್ಗು ಕೂಡ ಇದು ಅಮೆರಿಕಾದ ಹರಿಜೋನ್ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ, ಇದು ಕೂಡ ಕ್ಷುದ್ರಗ್ರಹಗಳಿಂದ ಆಸ್ಟ್ರಾಯ್ಡ್ಗಳಿಂದ ಕಂಡುಬರ್ತಕ್ಕಂಥ. ನೆಕ್ಸ್ಟು ಕ್ಷುದ್ರಗ್ರಹಗಳು ನೋಡಿ ಯಾವ ಥರ ಇದೆ ಅಂತಂದರೆ ಈ ಕ್ಷುದ್ರಗಳು ಎಲ್ಲಿ ಕಂಡುಬರ್ತಾವಪ್ಪ ಅಂತಂದರೆ ಮಂಗಳ ಮತ್ತು ಗುರುಗ್ರಹಗಳ ಮಧ್ಯೆ ಕಂಡುಬರ್ತಕ್ಕಂಥದ್ದು ಇವು ಕ್ಷುದ್ರಗ್ರಹಗಳು. ಇವು ಎಷ್ಟಿದಾವಪ್ಪ ಅಂತಂದರೆ 45,000 ಗ್ರಹಗಳಿದ್ದಾವೆ ಅಂತೆ. ಇವು ಮಂಗಳ ಮತ್ತು ಗುರುಗ್ರಹಗಳು ಪರಸ್ಪರ ಘರ್ಷಣೆಯಿಂದ ಇವು ನಿರ್ಮಾಣವಾಗಿವೆ ಅಂತ ಎಂದು ಅಭಿಪ್ರಾಯ ಪಡಲಾಗಿದೆ. ನೋಡಿ ಈ ಆಸ್ಟ್ರಾಯ್ಡ್ಗಳು ಯಾವ ರೀತಿ ನಿರ್ಮಾಣ ಆಗಿದೆ ಅಂತಂದರೆ ಮಂಗಳ ಮತ್ತು ಗುರುಗ್ರಹಗಳ ಒಂದು ಪರಸ್ಪರ ಘರ್ಷಣೆಯಿಂದ ಈ ಆಸ್ಟ್ರಾಯ್ಡ್ಗಳು ಉದ್ಗಮ ಆಗಿದ್ದಾವೆ ಅಂತೆ. ನೆಕ್ಸ್ಟು ಚಂದ್ರ. ನೋಡಿ ಮೂನ್ಗಳು, ಭೂಮಿಯಿಂದ ನಾವು ಮೂನ್ ಮೇಲೆ ಬಹಳ ಸಂಶೋಧನೆಯನ್ನು ಕೈಗೊಂಡಿದ್ದೀವಿ. ಚಂದ್ರನನ್ನು ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತಾರಪ್ಪ ಅಂತಾರೆ ಸೆಲೆನೋಗ್ರಫಿ ಅಂತ ಕರಿತಕ್ಕಂಥದ್ದು. ನೋಡಿ ಈ ಚಂದ್ರ ಯಾವ ರೀತಿ ತಿರುಗ್ತಾನಪ್ಪ ಅಂತಂದರೆ ಚಂದ್ರನು ಗಡಿಯಾರದ ಮುಳ್ಳಿನ ವಿರುದ್ಧ ದಿಕ್ಕಿನಲ್ಲಿ ತಿರುಗುತ್ತಾನೆ ಅಂತಂದರೆ ಆಂಟಿ ಕ್ಲಾಕ್ ವೈಸ್ ತಿರುಗ್ತಕ್ಕಂಥದ್ದು. ನೆಕ್ಸ್ಟು ಇವನು ಎರಡದ ವಿವಿಧವಾದ ಚಲನೆಯನ್ನು ಹೊಂದಿರತಕ್ಕಂಥದ್ದು. ನೋಡಿ ಈ ಎರಡು ಚಲನೆಗಳ ಅವಧಿ 27.32 ದಿನಗಳು. ಇದರ ಪರಿಣಾಮದಿಂದ ನಾವು ಕೇವಲ ಚಂದ್ರದ ಒಂದೇ ಭಾಗವನ್ನು ನೋಡ್ತೀವಿ. ಹೆಂಗಪ್ಪ ಅಂತಂದರೆ ಭೂಮಿ ತಿರುಗ್ತಾ ಇರಬೇಕಾದ್ರೆ ಚಂದ್ರನೂ ಕೂಡ ಅದೇ ರೀತಿ ತಿರುಗ್ತಾ ಇರ್ತಾರೆ. ಹಾಗಾಗಿ ನಾವು ಯಾವತ್ತೇ ಆಗಲಿ ಚಂದ್ರನ 53% ಮಾತ್ರ ನೋಡೋಕ್ಕಾಗೋದು, ಅಂದರೆ 100% ನೋಡೋಕ್ಕಾಗಲ್ಲ. ನೆಕ್ಸ್ಟು ನೋಡಿ ಇಲ್ಲಿ ಚಂದ್ರನು ಭೂಮಿಗೆ ಹತ್ತಿರ ಬರುವ ದಿನವನ್ನು ಪೆರಿಜಿ ಎಂದು ಕರೀತಾರೆ. ನೋಡಿ ಅಂತಂದರೆ ಭೂಮಿಗೆ ಚಂದ್ರನು ಹತ್ತಿರ ಇರ್ತಕ್ಕಂಥ ಒಂದು ಡಿಸ್ಟೆನ್ಸನ್ನು ಆ ಒಂದು ಪರಿಸ್ಥಿತಿಯನ್ನು ನಾವು ಪೆರಿಜಿ ಅಂತ ಕರಿತೀವಿ. ನೆಕ್ಸ್ಟು ಭೂಮಿಯಿಂದ ಚಂದ್ರನು ದೂರ ಇರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವು ಏನಂತ ಕರಿತೀವಿ ಡಿಸ್ಟೆನ್ಸನ್ನು ಅಪೋಜಿ ಅಂತ ಕರಿತಕ್ಕಂಥದ್ದು. ನೋಡಿ ಈ ಅಪೋಜಿ ಎಷ್ಟು ಡಿಸ್ಟೆನ್ಸ್ ಇರುತ್ತಪ್ಪ ಅಂತಂದರೆ 4,04,04,000 ಅಷ್ಟು ದೂರ ಇರ್ತಕ್ಕಂಥದ್ದು. ನೆಕ್ಸ್ಟು ಈ ಭೂಮಿಯಿಂದ ಚಂದ್ರ ಎಷ್ಟು ಡಿಸ್ಟೆನ್ಸ್ ಇದ್ದಾರೆ ಅಂತಂದರೆ 3,84,400 ಕಿಲೋಮೀಟರ್ದಷ್ಟು ಭೂಮಿ ಮತ್ತು ಚಂದ್ರನ ಡಿಸ್ಟೆನ್ಸ್ ಇರ್ತಕ್ಕಂಥದ್ದು. ಹಾಗಾದರೆ ಭೂಮಿಯ ಎಷ್ಟು ಜಾಗವನ್ನು ಚಂದ್ರನ ಆವರಿಸ್ಕೊಂಡಿದ್ದಾನೆ ಅಂತಂತಂದರೆ ಚಂದ್ರನ ಗಾತ್ರದಲ್ಲಿ ಭೂಮಿಯ ಗಾತ್ರದಲ್ಲಿ ಚಂದ್ರ ಎಷ್ಟಿದ್ದಾನೆ ಅಂತಂದರೆ 1/4 ಭೂಮಿಯ ಗಾತ್ರದಲ್ಲಿ ಚಂದ್ರ ಇದ್ದಾನೆ. ಹಾಗಾದರೆ ಗುರುತ್ವಾಕರ್ಷಣೆ ಎಷ್ಟಿರ್ಬೋದು ಅಂತಂದರೆ
ಚಂದ್ರನ ಗುರುತ್ವಾಕರ್ಷಣೆ ಬಲ ಭೂಮಿಯ ಗುರುತ್ವಾಕರ್ಷಣೆ ಬಲದ 6/1 ಇರುತ್ತೆ. ಭಾಳ ಎಕ್ಸಾಮಲ್ಲಿ ಇದು ರಿಪೀಟೆಡ್ ಅಂತಂದರೆ, ಈಗ ಎಕ್ಸಾಂಪಲ್ ಎಷ್ಟಪ್ಪ ಅಂತಂದರೆ, ಒಬ್ಬ ವ್ಯಕ್ತಿ ಭೂಮಿಯಲ್ಲಿ 36 kg ಬಂದ ಅಂತಂದರೆ ಅವನು ಚಂದ್ರನ ಮೇಲೆ ಹೋಗಿದಾಗ 6 kg ತೂಕವನ್ನು ಇವನು ಕಾಣ್ತಾನೆ. ಹಾಗಾಗಿ 6/1 ಚಂದ್ರನಲ್ಲಿ ಕಾಣ್ತಾನೆ. ಹಾಗಾಗಿ ಚಂದ್ರನ ಮೇಲೆ ಯಾವ್ಯಾವ ರೀತಿ ಧಾತುಗಳು ಅಥವಾ ಎಲಿಮೆಂಟ್ಗಳು ಕಂಡುಬರ್ತಾವ ಅಂತಂದರೆ, ಹೀಲಿಯಂ ಕಂಡುಬರುತ್ತೆ, ಸಿಲಿಕಾನ್ ಕಂಡುಬರುತ್ತೆ, ಅಲ್ಯೂಮಿನಿಯಂ ಕಂಡುಬರುತ್ತೆ. ನೋಡಿ, ಇತ್ತೀಚೆಗೆ ಚಂದ್ರನ ದಕ್ಷಿಣ ಧ್ರುವಕ್ಕೆ ನಮ್ಮ ಭಾರತದಿಂದ ಸ್ಯಾಟಲೈಟ್ನ ಕಳಿಸಲಾಗಿತ್ತು. ಇದರಲ್ಲಿ ನಮ್ಮ ಒಂದು ರೋವರು ಯಾವ ಒಂದು ಕೆಮಿಕಲ್ನ ಕಂಡುಹಿಡಿತಪ್ಪ ಅಂತಂದರೆ, ಸಲ್ಫರ್ ಅಂತಕ್ಕಂಥ ಕೆಮಿಕಲ್ನ ನಮ್ಮ ಭಾರತದ ರೋವರ್ ಕಂಡುಹಿಡಿತು. ನೆಕ್ಸ್ಟು ಸೂಪರ್ ಮೂನ್ ನೋಡಿ ಯಾವ ರೀತಿ ಇದೆ ನೋಡಿ, ಈ ಥರ ಸೂಪರ್ ಮೂನ್. ನೋಡಿ, ಅಂದರೆ ಹುಣ್ಣಿಮೆಯ ದಿನ ಚಂದ್ರನು ಭೂಮಿಗೆ ಸಹಜವಾಗಿ ಇರುವ ಅಂತರಕ್ಕಿಂತ ತುಂಬ ಹತ್ತಿರದಲ್ಲಿದ್ದು ತುಸು ದೊಡ್ಡದಾಗಿ ಮತ್ತು ಹೆಚ್ಚು ಪ್ರಕಾಶಮಾನವಾಗಿ ಕಾಣಿಸಿಕೊಂಡ್ರೆ ಅದನ್ನು ಸೂಪರ್ ಮೂನ್ ಅಂತ ಕರೀತಾರೆ. ಅಂತಂದರೆ ನೋಡಿ, ಹುಣ್ಣಿಮೆ ದಿನ ಭೂಮಿಗೆ ಚಂದ್ರನು ಹತ್ತಿರ ಆಗಿರ್ತಕ್ಕಂಥ ಜಾಗದಾಗ ಅದಕ್ಕಿಂತ ತುಂಬ ಹತ್ತಿರದಲ್ಲಿ ತುಸು ದೊಡ್ಡದಾಗಿ ಅಥವಾ ಪ್ರಕಾಶಮಾನವಾಗಿ ಕಂಡವಾದ ನಾವು ಅದನ್ನ ಸೂಪರ್ ಮೂನ್ ಅಂತ ಕರೀತಕ್ಕಂಥದ್ದು. ನೋಡಿ, ಈ ಸಮಯದಲ್ಲಿ ಚಂದ್ರನು ಸಹಜವಾಗಿ ಇರುವುದಕ್ಕಿಂತ 15% ಪಟ್ಟು ಹೆಚ್ಚು ಪ್ರಕಾಶಮಾನವಾಗಿ ಮತ್ತು 30ರಷ್ಟು ದೊಡ್ಡದಾಗಿ ಕಾಣುತ್ತಾರೆ. ನೋಡಿ, ಅಂದರೆ ಮಾಮೂಲಿ ಇರ್ತಕ್ಕಂಥ ಡಿಸ್ಟೆನ್ಸಲ್ಲಿ ಸೂಪರ್ ಮೂನ್ ಇದ್ದಾಗ ಭೂಮಿಯು ಚಂದ್ರ ಮತ್ತು ಭೂಮಿಗೆ ಇರ್ತಕ್ಕಂಥ ಡಿಸ್ಟೆನ್ಸಲ್ಲಿ 15ರಷ್ಟು ಪ್ರಕಾಶಮಾನವಾಗಿ ಮತ್ತು 30% ಹೆಚ್ಚು ಪ್ರಕಾಶಮಾನವಾಗಿ ಮತ್ತು ದೊಡ್ಡದಾಗಿ ಭೂಮಿಗೆ ಚಂದ್ರ ಕಾಣ್ತಕ್ಕಂಥದ್ದು. ನೆಕ್ಸ್ಟು ಬ್ಲೂ ಮೂನ್ ಅಥವಾ ನೀಲಿ ಚಂದ್ರ ನೋಡಿ ಯಾವ ಥರ ಕಾಣ್ತಿದ್ದಾನೆ. ನೋಡಿ, ಒಂದು ಕ್ಯಾಲೆಂಡರ್ ತಿಂಗಳಿನಲ್ಲಿ 2 ಬಾರಿ ಹುಣ್ಣಿಮೆಗಳು ಸಂಭವಿಸಿದಾಗ ಈ 2ನೇ ಹುಣ್ಣಿಮೆ ಚಂದ್ರನು ನೀಲಿ ಚಂದ್ರ ನೋಡಿ. ಹಂಗಂದ್ರೆ ಏನಪ್ಪ ಅಂತಂದರೆ, ಒಂದೇ ತಿಂಗಳಿನಲ್ಲಿ 2 ಬಾರಿ ಎಲ್ಲಾದರೂ ಈ ಹುಣ್ಣಿಮೆಗಳು ಕಂಡು ಬಂತು ಅಂತಂದರೆ ಆ ಹುಣ್ಣಿಮೆನ ನಾವು ನೀಲಿ ಚಂದ್ರ ಅಂತ ಕರಿತೀವಿ. ಇದಕ್ಕೆ ಏನಪ್ಪ ಕಾರಣ ಅಂತಂದರೆ, 2 ಹುಣ್ಣಿಮೆಗಳ ನಡುವಿನ ಅವಧಿಯು 31 ದಿನಗಳಿಗಿಂತ ಕಡಿಮೆ ಇರತಕ್ಕಂಥದ್ದು. ನೆಕ್ಸ್ಟು ರಕ್ತಚಂದ್ರ ನೋಡಿ, ಈ ರಕ್ತಚಂದ್ರ ಯಾವಾಗಪ್ಪ ಅಂತಂದರೆ, ಪೂರ್ಣ ಚಂದ್ರಗ್ರಹಣವಾದ ಸಮಯದಲ್ಲಿ ಚಂದ್ರನು ಕಾಣುವ ದೃಶ್ಯಾವಳಿಯನ್ನು ರಕ್ತಚಂದ್ರ ಎನ್ನುತ್ತಾರೆ. ಕಾರಣ, ಗ್ರಹಣದ ಸಮಯದಲ್ಲಿ ಭೂಮಿಯು ವಾಯುಮಂಡಲದ ಮೂಲಕ ಹಾದು ಹೋಗುವ ಸೂರ್ಯನ ಬೆಳಕಿನಲ್ಲಿ ಕೆಂಪು ಬಣ್ಣವು ನೇರವಾಗಿ ಚಂದ್ರನ ಮೇಲ್ಮೈಯಲ್ಲಿ ಬಿದ್ದು ಪ್ರತಿನಿಗೊಳ್ಳುತ್ತದೆ. ಹಾಗಾಗಿ ಚಂದ್ರನು ಕೆಂಪಾಗಿ ಕಾಣುವುದರಿಂದ ಅದನ್ನು ರಕ್ತಚಂದ್ರ ಎಂದು ಕರೀತಾರೆ. ಯಾವ ಥರಪ್ಪ ಅಂತಂದರೆ, ಎಕ್ಸಾಂಪಲ್ ಇದು ಸನ್, ಇದು ಭೂಮಿ ಅರ್ತ್, ಇದು ಮೂನ್. ಈಗ ಇದು ಸೂರ್ಯ ಅಂತಂದರೆ ಸೂರ್ಯನಿಂದ ಬೀಳ್ತಕ್ಕಂಥ ಈ ವಿಕಿರಣಗಳು, ಇದು ಭೂಮಿ. ಈ ಭೂಮಿಯ ವಾತಾವರಣದಿಂದ ಹಾದು ಹೋಗಿ ಚಂದ್ರನ ಮೇಲ್ಮೈ ಬೀಳ್ತವೆ. ಆವಾಗ ಬಿದ್ದಂತಹ ಈ ವಿಕಿರಣಗಳು ಪ್ರತಿಫಲನಗೊಳ್ತವೆ. ಯಾವ ರೀತಿ? ಈ ರೀತಿ. ಆವಾಗ ಈ ಚಂದ್ರ ಯಾವ ರೀತಿ ಅಂತಂದರೆ ಕೆಂಪಾಗಿ ಕಾಣಿಸೋಕ್ಕೆ ಶುರು ಮಾಡ್ತಾನೆ. ಹಾಗಾಗಿ ನಾವು ಇದನ್ನು ಏನಂತ ಕರಿತೀವಪ್ಪ ಅಂತಂದರೆ ರಕ್ತಚಂದ್ರ ಅಂತ ಕರಿತೀವಿ. ಹಾಗಾಗಿ ಭೂಮಿಯ ಮೇಲಿಂದ ಚಂದ್ರ ಒಟ್ಟು
ಮೇಲ್ಮೈನಲ್ಲಿ ಕೇವಲ 59ರಷ್ಟು ಕಾಣ್ತಾನೆ ನೋಡಿ. ಹಾಗಾಗಿ ಪ್ರಪಂಚದಲ್ಲಿ ಮೊಟ್ಟ ಮೊದಲನೇದಾಗಿ ಕೃತಕ ಚಂದ್ರನನ್ನು ನಿರ್ಮಿಸಲು ಹೊರಟಿರುವ ದೇಶ ಯಾವುದಪ್ಪ ಅಂತಂದರೆ ಅದು ಚೀನಾ. ಫ್ರೆಂಡ್ಸ್, ಇವತ್ತಿನ ಕ್ಲಾಸು ಅರ್ಥ ಆಗಿದೆ ಅನಿಸುತ್ತೆ. ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.